ಇದು ಅವರದು ನಮ್ಮ ಮಿಂಚಿನ ಒಟ್ಟ ಅನಂತನಾಗ್ ತರ ಇದ್ದಾರೆ ನೋಡಿ, ನೆನಪಲ್ಲಿ ಕೆಲವು ನೆನಪಿರ್ತದೆ. ಯಾವ್ದು ನನ್ನ ಅಮ್ಮ ಇಂಥದೇ ಸಾರಿ ವೇರ್ ಮಾಡ್ತಾರೆ, ಇಂಥ ಕಲರ್ ಇದೆ, ಇಂಥ ಕಲರ್ ಬ್ಲೌಸ್. ಇದೊಂದು 100 year ಫೋಟೋ, 100 year ಓಲ್ಡ್ ಫೋಟೋ ಇದೆ. ಎಲ್ಲ ಪ್ರತಿಯೊಂದು ಹೇರ್ ಅನ್ನು ನಾವು ವರ್ಕ್ ಮಾಡ್ತೇವೆ. ಅಲ್ಲಿ ಗರ್ಭಗುಡಿಯಲ್ಲಿ ಹೌದು, ಹಳೆ ಫೋಟೋ ಆಶಾ ಭಾವಚಿತ್ರ ತೆಗೆದ ಫೋಟೋ ಇದೆ. ಇದು ವಾಟರ್ ಪ್ರೂಫ್ ಇದು. ಹೌದು, ನಿಮಗೆ ಈಗ ಕೆಲವರೆಲ್ಲ ಗ್ಲಾಸ್ ಯೂಸ್ ಮಾಡ್ತಾ ಇದ್ರು. ಹೌದು, ನಮಸ್ಕಾರ ವೀಕ್ಷಕರೇ, ನಾನು ಮನೋಜ್ ಗೌಡ ಕೊಡೇಕಲ್ಲು. ಇವತ್ತು ನಾನು ಮುಖ್ಯವಾಗಿ 2 ವಿಷಯದ ಮೇಲೆ ಒಂದು ಶಾಪ್ಗೆ ಬಂದು ನಾನು ಭೇಟಿ ಕೊಟ್ಟಿದ್ದೇನೆ. ಒಂದು ವೈಯಕ್ತಿಕವಾಗಿ ನನಗೆ ತಿಳಿದಿರುವಂತಹ ನನ್ನ ಕುಟುಂಬದವರಾದಂತ ಒಬ್ಬ ಶರತ್ ಗೌಡ ಕೊಡೇಕಲ್ಲು ಅಂತ ಹೇಳಿ ಒಂದು ಆರ್ಟ್ ಗ್ಯಾಲರಿ ಅಂತ ಹೇಳುವಂತ ಒಂದು ಫೋಟೋ ಡಿಜಿಟಲ್ ಆರ್ಟ್ ಫ್ರೇಮ್ ಸ್ಟುಡಿಯೋನ ಪ್ರಾರಂಭ ಮಾಡಿದ್ದಾರೆ. ಹೆಚ್ಚು ಕಡಿಮೆ 1 ವರ್ಷ ಆಗ್ತಾ ಬಂದಿದೆ. ಎರಡನೆಯದು, ಈಗ ನಾವು ಡಿಜಿಟಲ್ ಲೋಕದಲ್ಲಿ ಇರುವುದರಿಂದ ನಿಮ್ಮ ಮೊಬೈಲ್ ಅಲ್ಲಿ ನೀವು ಒಂದು ಶಾಪ್ಗೆ, ಒಂದು ಸ್ಥಳಕ್ಕೆ ನೀವು ಭೇಟಿ ಕೊಡಬಹುದು. ನೀವೇನು ನಿಮ್ಮ ಮನೆಯಿಂದ ಬಿಟ್ಟು ಹೊರಗೆ ಬರೋ ಅವಶ್ಯಕತೆ ಇರುವುದಿಲ್ಲ. ನೀವು ಮೊಬೈಲ್ ಅಲ್ಲೇ ನೋಡ್ಬೋದು ಈ ಶಾಪ್ ಹೇಗಿದೆ, ಯಾವ ತರ ಇದೆ, ಇವರ ಕೆಲಸ ಯಾವ ತರ ಇದೆ, ಏನೇನು ಇಲ್ಲಿ ವಿಶೇಷತೆ ಇದೆ ನೋಡಿ, ನಂತರ ನಿಮಗೆ ಇಷ್ಟ ಆದಲ್ಲಿ ನೀವು ಈ ಶಾಪ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿರುವ ಕೆಲಸ ಮಾಡಿಸಿಕೊಂಡು ನೀವು ಆ ಫೋಟೋ ಫ್ರೇಮ್ ಆಗಿರ್ಬೋದು ಯಾವುದೇ ವಿಷಯ ಪಡ್ಕೊಳ್ಬಹುದು. ಹಾಗಾಗಿ ಒಂದಷ್ಟು ನಾವು ಇದರ ಮಾಲಕರಾದ ಶರತ್ ಗೌಡ ಕೊಡೇಕಲ್ಲು ಹಾಗೂ ರಿತೇಶ್ ಕುಮಾರ್ ಅವರ ಜೊತೆ ಮಾತಾಡೋದಿದ್ದೇನೆ. ಇದನ್ನ ಮುಖ್ಯವಾಗಿ ಇಲ್ಲಿರುವಂತ ಕೆಲಸವನ್ನ ನಾನು ನಿಮಗೆ ತೋರಿಸ್ಬೇಕು. ಯಾಕಂದ್ರೆ ನನ್ನ ಹತ್ರ ಮನೆಯಲ್ಲಿ ನನ್ನ ತಂದೆಯ ಫೋಟೋ ಇತ್ತು, ಹಳೆಯ ಫೋಟೋ, ಅದು 1970ರ ದಶಕದ ಫೋಟೋ ಇರಬಹುದು. ಆ ಫೋಟೋ ತುಂಬಾ ಹಾಳಾಗಿತ್ತು, ಅದನ್ನ ನಾನು ಇವರಿಗೆ ಒಂದು ಕೊಟ್ಟಿದ್ದೆ. ಇವರ ತುಂಬಾ ಸುಂದರವಾಗಿ ಮಾಡಿದ್ದಾರೆ. ಹಾಗೆ ನನಗೆ ಅದರಲ್ಲಿ ಆ ಕೆಲಸವನ್ನ ಮಾಡಿರುವಂತ ಕೆಲಸ, ಅದರಲ್ಲಿರುವಂತ ಒಂದು ಡೀಟೇಲಿಂಗ್ ಅನ್ನ ನಿಮಗೆ ತೋರಿಸ್ಬೇಕು. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇದ್ದೇನೆ, ನಾನು ಹೈದರಾಬಾದ್ ಅಲ್ಲಿ ಕೆಲಸ ಮಾಡಿದ್ದೇನೆ. ಅಲ್ಲಿ ನೋಡುವಾಗ ಏನಂದ್ರೆ ಬೇಕಾಬಿಟ್ಟಿ ಮಾಡಿ ಕೊಡ್ತಾರೆ, ಹಣ ಮಾಡುವ ಉದ್ದೇಶದಿಂದ ಸ್ವಲ್ಪ ಮೇಲಿನ ಮೇಲೆ ಅವರು ಗೀಚಿ ಅದನ್ನು ಡೆಲಿವರಿ ಮಾಡುವಂತ ಇದು ಕಾಣ್ತದೆ. ಆದ್ರೆ ಇವರ ಕೆಲಸದಲ್ಲಿರುವಂತಹ ಡೀಟೇಲಿಂಗ್, ಅದರ ಒಂದು ನಿಷ್ಠೆಯನ್ನು ಹೇಳುವುದು ನಿಮಗೆ ತೋರಿಸ್ತೇನೆ. ಬಹುಶಃ ನಿಮಗೆ ಖಂಡಿತವಾಗಿ ಇಷ್ಟ ಆಗ್ಬೋದು. ಬನ್ನಿ, ನಾನು ಶರತ್ ಗೌಡ ಹತ್ರ ಮಾತಾಡಿಸ್ತಾ ಅಲ್ಲಿರುವ ಕೆಲಸಗಳು, ಅಲ್ಲಿರುವ ಫೋಟೋ ಫ್ರೇಮ್ಗಳು, ಸಾಕಷ್ಟು ವಿಷಯಗಳಿದೆ, ಅದನ್ನ ಇವರು 1 by 1 ಹೇಳ್ತಾ ಹೋಗ್ತಾರೆ ಶರತ್ ಗೌಡ ಅವರು. ಶರತ್ ನಮಸ್ಕಾರ. ನಾನು ಇವಾಗ ಆರ್ಟ್ ಗ್ಯಾಲರಿ ಅಂತ, ನೀವು ಬಹುಶಃ ನನಗೆ ಗೊತ್ತಿರ್ಲಿಲ್ಲ ಇವರು, ಅದೇ ಇವರು ಮಾಲಕರು ಅಂತ ಗೊತ್ತಿತ್ತು, ಇವರು ಆರ್ಟ್ ಗ್ಯಾಲರಿ ಅಂತ ಹೆಸರಿಟ್ಟು ನಾನು ಅಷ್ಟು ತಿಳ್ಕೊಂಡಿರ್ಲಿಲ್ಲ. ಅದು ಇಲ್ಲಿ ಬಂದು ಕೂತಾಗ ಇಲ್ಲಿರುವ ಇದಕ್ಕೆ ಅವರು ಸರಿಯಾದ ಹೆಸರನ್ನೇ ಕೊಟ್ಟಿದ್ದಾರೆ, ಆರ್ಟ್ ಗ್ಯಾಲರಿ. ಯಾಕಂದ್ರೆ ಇದನ್ನು ಫೋಟೋ ಫ್ರೇಮ್ ಶಾಪ್ ಆ ತರ ಇಡಬಹುದಿತ್ತು. ಆದ್ರೆ ಇಲ್ಲಿ ಕಲೆ, ಕುಂಚದ ಕೆಲಸ ಏನಿದೆ ಅದು ತುಂಬಾ ಕಾಣ್ತಾ ಇದೆ. ಹಾಗೆ ನಾವು 1 by 1 ಇಲ್ಲಿ ಹಿಂಬದಿಯಿಂದ ನಾನು ಒಂದೇ ಒಂದು ಎಲ್ಲ ಇರುವಂತಹ ಫೋಟೋಗಳನ್ನೆಲ್ಲ ತೋರಿಸ್ತಾ ಹೋಗ್ತೇನೆ. ಇವರು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನನಗೆ ತಿಳಿದಿರೋ ನಾಲೆಜ್ ಅಲ್ಲಿ ನಾನು ಕೂಡ ಅದು ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಶರತ್ ಅವರೇ, ನನ್ನ ಒಂದು ಮೊದಲ ಪ್ರಶ್ನೆ, ಇಲ್ಲಿ ಬಂದು ಶಾಪಿಗೆ ಬಂದ ಕೂಡಲೇ ರತನ್ ಟಾಟಾ ಅವರ ಫೋಟೋ ಯಾಕೆ ಇಲ್ಲಿ? ರತನ್ ಟಾಟಾ ಅಂತ ಹೇಳಿದ್ರೆ ಅದರ ಬಗ್ಗೆ ನಾವು ಹೇಳಿದಷ್ಟು ಮುಗಿಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಒಬ್ಬ ಇಂಜಿನಿಯರ್ ಅಲ್ಲ, ಒಬ್ಬ ಬಿಸ್ನೆಸ್ ಮ್ಯಾನಿಗೆ ರತನ್ ಟಾಟಾ ಒಂದು ರೋಲ್ ಮಾಡೆಲ್. ಅವರು ಇಂಜಿನಿಯರಿಂಗ್ ಆದ್ಗಿ ಸಹ ಇದ್ರು, ಮತ್ತೆ ರೋಲ್ ಮಾಡೆಲ್ಸ್ ಆಗಿದ್ದು. ಈ ಫೋಟೋ ನಾನು ಇಲ್ಲಿ ಏಕೆ ಹಾಕಿದ್ದೇನೆ ಅಂತ ಹೇಳಿದ್ರೆ, ಇದು ನನ್ನ ಫ್ರೆಂಡ್ ಒಬ್ರು ನನಗೆ ಆರ್ಡರ್ ಕೊಟ್ಟದ್ದು ಮಾಡ್ಲಿಕ್ಕೆ. ಬಟ್ ಆ ಮಾಡಿದ ವರ್ಕ್ ಅದಾಗುವಾಗ ಅವರ ವ್ಯಾಲ್ಯೂ ನಮಗೆ ಗೊತ್ತಾಯ್ತು, ಅವ್ರು ಯಾವ ತರ, ಅವರ ಬಗ್ಗೆ ಅಂದ್ರೆ ನಾವು ಸಣ್ಣದರಿಂದಲೇ ಗೊತ್ತುಂಟು ಟಾಟಾ ಲಾರಿ. ಅದಕ್ಕೆ ನಂಗೆ ಅಂದ್ರೆ ಒಂದು ರೋಲ್ ಮಾಡೆಲ್, ಬಿಸ್ನೆಸ್ ಅಲ್ಲಿ ಅವರೊಂದು ರೋಲ್ ಮಾಡೆಲ್, ಆ ತರಕ್ಕೆ ಅದಕ್ಕೆ ನಾವು ಅವರ ಫೋಟೋವನ್ನು ಹಾಕಿ. ಮತ್ತೆ ಇದು ಡಿಜಿಟಲ್ ಆರ್ಟ್ ಅಲ್ಲಿ ಮಾಡಿದ್ವಿ. ಡಿಜಿಟಲ್ ಆರ್ಟ್ ಅಲ್ಲ, ಅಂದ್ರೆ ನಾವು ಗೂಗಲ್ ಅಲ್ಲಿ ಎಲ್ಲ ಸಿಗ್ತದಲ್ಲ, ಆ ಫೋಟೋಕ್ಕಿಂತ ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಇದೆ. ಯಾಕೆ ಇಲ್ಲ, ಈ ಫೋಟೋ ಇಂತ ಕ್ಲಾರಿಟಿ ಇರೋ ಫೋಟೋ ಸ್ವಲ್ಪ ಯಾರ ಹತ್ರ ಸಹ ಇಲ್ಲ ಇಲ್ಲಿ. ಹೌದಲ್ಲ, ಹೌದು, ಡಿಜಿಟಲ್ ಆರ್ಟ್ ಮಾಡಿದ್ದು. ಇನ್ನೊಂದು ನನ್ನ ಅನಿಸಿಕೆ ವೀಕ್ಷಕರಿಗೆ ನಿಮ್ಮ ಹತ್ರ ಹೇಳುವಂತದ್ದು, ರತನ್ ಟಾಟಾ ಅವರು ಭಾರತದಲ್ಲಿ ಇದ್ದವಂತವ್ರು, ಟಾಟಾ ಕಂಪನಿ ಇದ್ದಂತವ್ರು. ಈಗ ಜಾಗ್ವಾರ್ ಲ್ಯಾಂಡ್ ಅವರು ಬ್ರಿಟಿಷ್ ಕಂಪನಿಯನ್ನ ನಮ್ಮ ಭಾರತದ ಇದ್ರೊಳಗೆ ಕೈ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ನಾವು ನಮ್ಮ ಭಾರತ, ನಮ್ಮ ದೇಶದ, ನಮ್ಮ ರಾಜ್ಯ, ನಮ್ಮ ಊರು, ನಮ್ಮ ಇಲ್ಲಿ ಸ್ವದೇಶಿ ಯಾರಿದ್ದಾರೆ, ನಮ್ಮ ಊರವರು ಯಾರಿದ್ದಾರೆ ಅಂತವ್ರು ನಡೆಸುತ್ತಿರುವಂತ ಒಂದು ಶಾಪ್ ಆಗಿರ್ಬೋದು, ಅಂಗಡಿ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಮಳಿಗೆಗಳಲ್ಲಿ ನೀವು ಅಂತವರನ್ನ ಪ್ರೋತ್ಸಾಹ ಕೊಡ್ಬೇಕಾದ ಅಗತ್ಯತೆ ಇವತ್ತು ಇದ್ದೇ ಇದೆ. ಹಾಗೆ ಶರತ್ ಕೊಡೇಕಲ್ಲು ಯಾರಿದ್ದಾರೆ, ನೀವು ಕರ್ನಾಟಕದಿಂದ ಯಾವುದೇ ಮೂಲೆಯಿಂದ ನೀವು ಡಿಜಿಟಲಿ ಇವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಾಗಿ ಇವರನ್ನ ಪ್ರೋತ್ಸಾಹಿಸಬೇಕು ನಾವು. ಇವರ ರೋಲ್ ಮಾಡೆಲ್ ರತನ್ ಟಾಟಾ ಅವರು. ಹಾಗಾಗಿ ಇವರು ಬಹುಶಃ ಇವರು ನಿಷ್ಠೆ, ಸತ್ಯ ಎಲ್ಲ ಇರ್ಬೋದು ಇವರ ಕೆಲಸದಲ್ಲಿ. ಯಾಕಂದ್ರೆ ನಾನು ಕಂಡಗೆ ಅಂತ ಯಾವುದೇ ಇದು ಲೋಪದೋಷಗಳು ಇಲ್ಲ ಇವರ ಕೆಲಸ, 100% ಡೀಟೇಲಿಂಗ್ ಇದೆ. ಹಾಗಾದ್ರೆ ಇನ್ನು ಬೇರೆ ಯಾವ್ದು ನೀವು ತೋರಿಸಿದ್ರೆ ಒಳ್ಳೆ ಆರ್ಟ್ಗಳು ಇದೆ. ಇದು ಲೈಟಿಂಗ್, ಇದು LED ವಿತ್ ಡಿಜಿಟಲ್ ಆರ್ಟ್ ಅಂತ. ಅಂದ್ರೆ ಇದು ಈ ಫೋಟೋವನ್ನು ನಾವು ಕಂಪ್ಯೂಟರ್ ಅಲ್ಲಿ ಡಿಜಿಟಲ್ ಆರ್ಟ್ ಅಂತ ಮಾಡ್ತೀವಿ, ಅದನ್ನು ನಾವು LED ಫ್ರೇಮ್ ಅಲ್ಲಿ ಕೊಡ್ತಾ ಇರುವುದು. ಓಕೆ, ಇದೊಂದು ಹೊಸ ಪ್ರಯತ್ನ. ಇದನ್ನ ಈ ಮದುವೆ ಗಿಫ್ಟ್, ಮಕ್ಕಳ ಬರ್ತ್ಡೇ ಗಿಫ್ಟ್ ಅಂದ್ರೆ ಡಿಜಿಟಲ್ ಅಲ್ಲಿ ಆರ್ಟ್ ಮಾಡುವಂತದ್ದು. ಆರ್ಟ್ ಮಾಡಿ ಅದನ್ನ ಪ್ರಿಂಟಿಂಗ್ ಮಾಡಿ ಅದಕ್ಕೆ ಲೈಟಿಂಗ್ ಕೊಟ್ಟು ಅಲ್ಲ ಫ್ರೇಮ್ ಮಾಡುವ.
ಸಾಮಾನ್ಯವಾಗಿ ಎಲ್ಲರೂ ಈ ಬರ್ಡೇ ಗಿಫ್ಟಿಗೆಲ್ಲ ಬೇರೆ ಯಾವ್ದಾದ್ರು ಅಂದ್ರೆ ಕೊಟ್ಟದ್ದನ್ನೇ ಕೊಟ್ಟು 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 ಬೋರ್ ಆಗಿರ್ತದೆ. ಈಗ ನಾರ್ಮಲ್ ಫೋಟೋ ಫ್ರೇಮ್ ಕೊಡ್ತಾರೆ ಅಲ್ಲ, ಇದು ಬೇರೆ ಏನಾದ್ರು ಅದಕ್ಕಿಂತ ಈ ತರ ವಿಶೇಷವಾಗಿರ್ತದೆ. ಮತ್ತೆ ಇದು ಹಾಳಾಗುದಿಲ್ಲ ಆಲ್ಮೋಸ್ಟ್, ತುಂಬಾ ನಿಮ್ಗೆ ವರ್ಷ ಗ್ಯಾರಂಟಿ, ಸ್ಕ್ರಾಚ್ ಪ್ರೂಫ್ ಟೈಪ್ ಎಲ್ಲ. ಹೌದು. ಮತ್ತೆ ನಿಮಗೆ ಇದು ಲೈಟಿಂಗ್ ಎಷ್ಟು ಸಮಯ ಏನಾದ್ರು ಲೈಟಿಂಗ್ ಏನಾಗುತ್ತೆ ಆದ್ರೂ ಸಹ ನಾವು ರಿಪ್ಲೇಸ್ ಮಾಡಿ ಮಾಡಿಕೊಡ್ತೀವಿ. ಮತ್ತೆ ಇದು ಯಾವ್ದು ಕಾಲೇಜ್, ಇದು ಸ್ಕೂಲ್ ಸ್ಕೂಲ್ ಇದು ಫೋಟೋಗಳು ಈ ತರ ಎಲ್ಲ ಮಾಡ್ತೀವಿ. ಇದು ಸ್ಕೂಲಿಗೆ ಎಲ್ಲ ಈಗ ಸೆಂಡ್ ಆಫ್ ಮಾಡ್ತಾರೆ, ಆಗ ಸ್ಕೂಲ್ ಅವರು ಅವರ 10th ಬ್ಯಾಚ್ ಮೆಮೊರಿಗಳಿಗೆ ಆ ತರ ಫೋಟೋ. ಮತ್ತೆ ಇದು ಮೊಮೆಂಟೋ, ಇದು ನಾವು ಇಲ್ಲಿ ನೋಡಿ ಈ ಫೋಟೋ, ಇದೊಂದು ಚಿಕ್ಕ ಒಂದು ಟ್ರಸ್ಟ್ ನವರದು. ಬಹುಶಃ ನಾವೆಲ್ಲ ಈಗ ಏನಂದ್ರೆ ಚಿಕ್ಕ ಏನಾದ್ರು ಒಂದು ಬೇರೆ ಕೊಟ್ಟಿರ್ತಾರೆ ಮೊಮೆಂಟೋ ಕೊಡ್ತಾರೆ, ಆದ್ರೆ ಇವರು ಅದನ್ನ ಕಸ್ಟಮೈಸ್ ಮಾಡಿ ಡಿಜಿಟಲ್ ಆರ್ಟ್ ಮಾಡಿ ಅದರಲ್ಲಿ ಅವರ ಯಾವ್ದು ಅವರ ರಿಜಿಸ್ಟರ್ಡ್ ಯೋಗ ಮಂಡಲ ಯಾವ್ದಿದೆ ಅದನ್ನೆಲ್ಲ ಹಾಕಿ ತುಂಬಾ ಸುಂದರವಾಗಿ. ಇದೆಷ್ಟು ಬೀಳ್ಬೋದು ರೇಟ್ ಅಂದಾಜು ಇವಾಗ ಈಗ 2025 ಅಕ್ಟೋಬರ್ ಸೆಪ್ಟೆಂಬರ್ ಅಲ್ಲಿ? ಈಗ ನಿಮಗೆ ಇದಂದ್ರೆ ಇದು ರೆಡಿ ಫೋಟೋ ನಿಮಗೆ ಕಸ್ಟಮರ್ ಕೊಟ್ಟದ್ದು, ಇದನ್ನು ನಾವು ಮೊಮೆಂಟ್ ಟೈಪ್ ಮಾಡಿದ್ವಿ. ಇದು ನಿಮಗೆ ಈ ಮೊಮೆಂಟ್ ಗಳೆಲ್ಲ ತುಂಬಾ ಕಡೆ ಕೊಡ್ತಾರೆ, ಬಟ್ ಈ ಫ್ರೇಮ್ ನಿಮ್ಗೆ ಏನಾಗಲ್ಲ. 10 ರಿಂದ 15 ವರ್ಷ ಇದಕ್ಕೆ ವ್ಯಾಲ್ಯೂ ಇದೆ, ಸ್ಮರಣಿಕೆ ಆಗಿರ್ತದೆ. ಕೆಲವರು ನೀವು ನೋಡಿರ್ಬೋದು ಮೊಮೆಂಟ್ ಒಂದು ತುಂಬಾ ಇರ್ತದೆ, ನಮ್ಮ ಹತ್ರ ಕೂಡ ಇದೆ, ಅದು ತುಕ್ಕು ಹಿಡಿದು ಅದು ಗೋಲ್ಡ್ ಪಟ್ಟಿ ಫ್ರೇಮ್ ಕೊಟ್ರೆ, ನೀವು ಫ್ರೇಮ್ ಅನ್ನು ಕೊಟ್ರೆ ಮನೆಯಲ್ಲಿ ಇರ್ತಾರೆ, ಫ್ರೇಮಿಗೆ ಮತ್ತೆ ಲೈಫ್ ಜಾಸ್ತಿ ಇರ್ತದೆ ಮೊಮೆಂಟ್. ಚೆನ್ನಾಗಿದೆ. ಇದು ಸೇಮ್ ಅಲ್ಲ, ಸೇಮ್ ಇದರಲ್ಲಿ ಕಪಲ್ ಡಿಜಿಟಲ್ ಆರ್ಟ್. ನೀವು ಇದರಲ್ಲಿ ಯಾವುದೇ ರೀತಿಯನ್ನು ಮಾಡಬಹುದು. ಇಲ್ಲೊಂದು ಇದೆ ನೋಡಿ ಸೇಮ್ ದೇವರ ಫೋಟೋ, ನೀವು ದೇವರ ಫೋಟೋ ಲೈಟಿಂಗ್ ಅಲ್ಲಿ ಇಡಬಹುದು. ಇದು ಎಷ್ಟು ಬೀಳ್ತದೆ ರೇಟ್ ಹೇಗೆ ಅಂತ ವೀಕ್ಷಕರಿಗೆ ಹೇಳೋದಿದ್ರೆ ಅಂದಾಜು? ಇದು ಡಿಜಿಟಲ್ ಆರ್ಟ್ ವಿತ್ LED ಆದ್ರೆ ಇದು ನಿಮ್ಗೆ 2000 ರೂಪೀಸ್ ಬೀಳ್ತದೆ. ಓಕೆ, 2000 ರೂಪೀಸ್ ಅಲ್ಲಿ ಇದು ಬರ್ತದೆ. ಹೌದು. ಅವರೀಗ ನಮಗೆ ಕಸ್ಟಮರ್ ಕೊಟ್ಟ ಫೋಟೋವನ್ನು ನಾವು ಈಗ ಆರ್ಟ್ ಏನ್ ಮಾಡ್ಲಿಕ್ಕಿಲ್ಲ, ಹಾಕುದಿದ್ರೆ ಈ ಸೈಜ್ಗೆ 1200 ಬೀಳ್ತದೆ. ಓಕೆ, 1200. ಅದ್ರಲ್ಲಿ ನೀವು ಯಾವುದೇ ವರ್ಕ್ ಮಾಡುದಿಲ್ಲ, ನಾರ್ಮಲ್ ಏನಾದ್ರು ಬರೀಲಿಕ್ಕಿದ್ರೆಲ್ಲ ಮಾಡ್ಬೋದು. ಬಟ್ ಆರ್ಟ್ ನಾರ್ಮಲ್ ಫೋಟೋ ಅದ್ರಲ್ಲಿ ಆರ್ಟಿಸ್ಟ್ ಕೂತ್ ಕೆಲಸ ಮಾಡಿದ್ರೆ ಅದರ ವ್ಯಾಲ್ಯೂ ಜಾಸ್ತಿ. ಹೌದು. ಅದ್ರಲ್ಲಿ ನೋಡಿದ್ದು ರಾಘವೇಂದ್ರ ಸ್ವಾಮಿಯ ಫೋಟೋ ಇದು, ಇದಾಗಿ ದೊಡ್ಡ ಸೈಜು A3 ಸೈಜ್. ಇದಕ್ಕೆ ನಿಮಗೆ ಅರೌಂಡ್ ಒಂದು 2000 ರೂಪೀಸ್ ಕೊಡ್ತಾರೆ ನೋಡಿ. ಅಂದ್ರೆ ಇದು ರೆಡಿಮೇಡ್ ಸಿಕ್ಕಿದ ಫೋಟೋ ಅಲ್ಲಿಗೆ ನೀವು ಇಟ್ಟಿರುವ. ಅದೇ ಇಲ್ಲಿ ಡಿಜಿಟಲ್ ಆರ್ಟ್ ಮಾಡುವಾಗ ಸ್ವಲ್ಪ ಯಾರ ಆರ್ಟಿಸ್ಟ್ ನ ಕೆಲಸ ಏನಿದೆ ಅವ್ರು ಬಹುಶಃ ಒಂದು 3-4-5 ಗಂಟೆ ಕೂತು ಅದನ್ನ ಮಾಡುವಕ್ಕೆ ನೀವು ವ್ಯಾಲ್ಯೂ ಸ್ವಲ್ಪ ರೈಸ್ ಮಾಡಿರ್ತದೆ. ಅದರ ಅಮೌಂಟ್ ಜಾಸ್ತಿ, ನಾವು ವರ್ಕ್ ಮಾಡ್ಬೇಕು. ಅಲ್ಲ, ಅದು ಅರ್ಥ ಆಗ್ತದೆ ಜನಗಳಿಗೆ. ಬಹುಶಃ ನಿಮ್ಮ ಕೆಲಸದಲ್ಲಿ ಡೀಟೇಲಿಂಗ್ ಇದ್ರೆ ಅವ್ರಿಗೆ ಅರ್ಥ ಆಗ್ತದೆ, ಅವರು ಕೊಂಡ್ಕೊಳ್ತಾರೆ ಅಂತ. ಇದು ನೋಡಿ, ಇದು ಸಹ ಒಂದು ಡಿಜಿಟಲ್ ಆರ್ಟ್, ಸಿಂಗಲ್ ಪೋರ್ಟ್ರೇಟ್ ಆರ್ಟ್. ಇಲ್ಲಿ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಇದು ವಾಟರ್ ಪ್ರೂಫ್ ಇದು? ಹೌದು. ನಿಮಗೆ ಈಗ ಕೆಲವರೆಲ್ಲ ಗ್ಲಾಸ್ ಯೂಸ್ ಮಾಡ್ತಾ ಇದ್ರು ಮೊದಲು, ಬಟ್ ಈಗ ನಾವು ಗ್ಲಾಸ್ ಯೂಸ್ ಮಾಡೋದಿಲ್ಲ. ಈಗ ಲ್ಯಾಮಿನೇಷನ್, ವುಡನ್ ಲ್ಯಾಮಿನೇಷನ್ ಆದ್ರೆ ಇದಕ್ಕೆ ನಿಮಗೆ ಏನು ಸಹ ಇದು ಧೂಳಾದ್ರೆ ಸಹ ನೀವು ಉಜ್ಜಬಹುದು, ಬಟ್ಟೆಯಲ್ಲಿ ಚಂಡಿ ಮಾಡಿ ಉಜ್ಬಹುದು. ಮತ್ತೆಂತ ಹೇಳಿದ್ರೆ ಈ ಗ್ಲಾಸ್ ಆದ್ರೆ ಗ್ಲಾಸ್ ನ ಒಳಗಡೆ ನಿಮಗೆ ಕಸ ಧೂಳು ಹೋಗಿ ಫೋಟೋ ಬ್ಲರ್ ಆಗೋ ಚಾನ್ಸಸ್ ಇರ್ತದೆ. ಇದಕ್ಕೆ ಅದು ಏನು ಇರುದಿಲ್ಲ. ಇದಕ್ಕೆ ಸಾಧಾರಣ ನಿಮಗೆ ಒಂದು 15 ವರ್ಷಕ್ಕೆಲ್ಲ ಏನು ಆಗುದು. ಇದೆಲ್ಲ ಅದೇ ತರದ ಬೇರೆ ಬೇರೆ ಸೈಜ್ ಅಲ್ಲಿ ನಿಮಗೆ ಸಿಗ್ತದೆ. ಇದು ಯಾಕೆ ಇದು ಓಲ್ಡ್ ಫೋಟೋ? ಇದು ಓಲ್ಡ್ ಫೋಟೋ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇದು ನಾವು ನಮ್ಮ ಶಾಪ್ ಅಲ್ಲಿ ನಾವು ಇಲ್ಲಿ ಮಾಡುವ ಮೈನ್ ವರ್ಕ್ ಗಳಲ್ಲಿ ಇದು ಒಂದು, ಅಂದ್ರೆ ಓಲ್ಡ್ ಈಗ ಹಾಳಾಗಿರ್ತದೆ ಫೋಟೋ. ಈಗ ನಾನೀಗ ಕೊಟ್ಟಿದ್ದು ನನ್ನ ತಂದೆದು ಕೊಟ್ಟಿದ್ದೆ ಆ ತರವೇ. ನಾನು ಇವರಿಗೆ ಆಕ್ಚುಲಿ ಒಂದ್ 2 ದಿವಸ ಮುಂಚೆ ನಾನು ಕೊಟ್ಟಿದ್ದೆ. ಈ ವಿಡಿಯೋ ಮಾಡೋ ಇದಿರ್ಲಿಲ್ಲ, ಅವಾಗ್ಲೇ ನಾನು ಮನೇಲಿ ತಂದೆ ಹೇಳಿದ್ರು ಮಾಡ್ಬೇಕು ಅಂತ. ಇದು ಅವರದು ನಮ್ಮ ಮಿಂಚಿನ ಒಟ್ಟ ಅನಂತನಾಗ್ ತರ ಇದ್ದಾರೆ ನೋಡಿ ನನ್ನ ತಂದೆ. ಈ ಸರಿ ಗೊತ್ತಿಲ್ಲ ನಂಗೆ ಎಕ್ಸಾಕ್ಟ್ ಎಷ್ಟು. ಅವ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ ತಂದೆ, ಅವಾಗ ತೆಗೆಸಿದ ಫೋಟೋ ಅಂತೆ. ಇದನ್ನ ವಾಪಸ್ ರಿಪೇರ್ ಮಾಡುವ ಒಂದು ಟೈಮ್ ಬಂತು ಅಂತ ಕಾಣ್ತದೆ. ಅದು ಇವರ ಆರ್ಟ್ ಗ್ಯಾಲರಿಯಿಂದ ನನಗೆ ಮಾಡಿಸ್ಕೊಳ್ತಾ ಇದ್ದೀನಿ ನಾವು. ಈ ತರ ಮಾಡಿದ್ದಾರೆ ನೋಡಿ, ಈ ತರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಇದು. ಕಲರ್ ನೋಡಿ, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನಮಗೆ ಗೊತ್ತಿರೋದಿಲ್ಲ ನಮ್ಮ ತಂದೆ ಕಲರ್ ಯಾವ ತರ ಇರ್ಬೋದು ಅವ್ರದ್ದು ಆಗ. ಬಹುಶಃ ಇವರೊಂದು ಈ ತರ ಮಾಡಿ ಕೊಡ್ತಿದ್ದಾರೆ. ಶರ್ಟ್ಗೆ ಒಂದು ಕಲರ್ ಕೊಟ್ಟು, ಕೂದಲ ಇವರು ನೋಡಿ, ಇವರು ಇದನ್ನು ಚೇಂಜ್ ಮಾಡಿಲ್ಲ, ಇರುವಂತ ಎಲ್ಲ ಡೀಟೇಲ್ ಹಾಗೆ ಇದೆ. ಇವರು ಬರೀ ಅದರ ಕಲರಿಂಗ್ ಅಲ್ಲಿ ಇವರು ವರ್ಕ್ ಮಾಡಿರುವಂತದ್ದು. ತುಂಬಾ ಸುಂದರವಾಗಿ ಬಂದಿದೆ. ಇದು ಕೂಡ ನಿಮ್ಮ ಹತ್ರ ಇದು ಸೇಮ್ ಸೈಜ್ ಫೋಟೋ ಇತ್ತ ಅಲ್ಲ? ಹೇಗದ? ಇಲ್ಲ, ಸಣ್ಣ ಸೈಜ್, ಚಿಕ್ಕ ಸೈಜ್ ಅನ್ನ ನೀವು ಅದನ್ನ ಬೇಕಾಗಿ ಮಾಡ್ಕೊಳ್ಳಿ. ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ನಾವು ದೊಡ್ಡದು ಮಾಡ್ತೇವೆ. ಇವಾಗ ನಾರ್ಮಲ್ ಆಗಿ ಕೆಲವರಿಗೆಲ್ಲ ಫೋಟೋಶಾಪ್ ಗೊತ್ತಿದೆ, ಇವಾಗ ಜನಗಳಿಗೆ ಗೊತ್ತಿದೆ, ನಾನು ಮಾಡ್ತೇನೆ. ಅವ್ರು ಚಿಕ್ಕ ಫೋಟೋವನ್ನ ದೊಡ್ಡದು ಮಾಡುವಾಗ ಅದರದ್ದು ಮುಖದ ಕ್ಲಾರಿಟಿ ಎಲ್ಲ ಹಾಳಾಗಿ. ಆದ್ರೆ ನಿಮ್ಮ ಇದ್ರಲ್ಲಿ ಆ ಡೀಟೇಲಿಂಗ್ ಹಾಗೆ ಇದೆ. ಅಂದ್ರೆ ನಾವು ಆರ್ಟ್ ಮಾಡ್ತೇವಲ್ಲ, ಈಗ ಇದನ್ನು ಸಹ ಓಲ್ಡ್ ಫೋಟೋ ರಿಕವರಿ ಆರ್ಟ್ ಅಲ್ಲಿ ಮಾಡುವಂತ. ಹಾಗಾಗಿ ನಿಮ್ಗೆ ಅದರ ಯಾವ್ದು ಕ್ಲಾರಿಟಿ ಹಾಗೆ ಉಳಿತದೆ. ನೀವು ಒಂದು ಫೋಟೋವನ್ನು ಎಡಿಟ್ ಮಾಡ್ತಾ ಹೋದಷ್ಟು ಅದು ಫೇಸ್ ಚೇಂಜ್ ಆಗುದಲ್ಲದೆ ಒರಿಜಿನಾಲಿಟಿ ಹೋಗ್ತದೆ ಆ ಫೋಟೋದಲ್ಲಿ. ಗೊತ್ತಾಯ್ತಾ ಹೇಗೆ ಅಂತ?
ಮತ್ತೆ ಈಗ ಎ ಇಲ್ಲಿ ಮಾಡ್ತಾರೆ, ಎ ಅಲ್ಲಿ ಮಾಡಿದ್ರೆ ಅದು ಯಾರ್ದೋ ಮುಖ ಬಂದಿದೆ. ಅಲ್ಲ ಈಗ ನಮ್ಮ ಬಹುಶಃ ಎಲ್ಲ ವೀಕ್ಷಕರ ಒಂದು ಕಾನ್ಫಿಡೆನ್ಸ್ ಇರ್ಬೋದು, ಇವರ ಶಾಪ್ ಯಾಕೆ ನಾವಲ್ಲಿ ಎ ಅಲ್ಲಿ ಆಗ್ತದೆ, ನಾನು ಎ ಅಲ್ಲಿ ಮಾಡಿಸ್ಕೊಳ್ತೇನೆ ಯಾಕೆ ಅಂತ. ಆದ್ರೆ ನಾನು ಖುದ್ದಾಗಿ ನಾನು ಕೂಡ ಎ ಅಲ್ಲಿ ಯೂಸ್ ಮಾಡುವವನು ನಾನು. ಆದ್ರೆ ಅದರಲ್ಲಿ ಅಂತ ಒಂದು ಅಂದ್ರೆ ಒಳ್ಳೇದು ನಿಮಗೆ ಚಿಕ್ಕ ಚಿಕ್ಕ ಇದಕ್ಕೆಲ್ಲ ಒಳ್ಳೇದು ಅಂತ ಹೇಳ್ತೇನೆ. ಆದ್ರೆ ನಿಮ್ಮ ಯಾವ್ದು ನೆನಪಿನ ವ್ಯಕ್ತಿಗಳು ಯಾರಿದ್ದಾರೆ, ಹಳೆಯ ಹಿರಿಯರು, ಅಜ್ಜ ಅಜ್ಜಿ, ಅವರನ್ನು ಮಾಡಿಸ್ಕೊಂಡು ಸ್ವಲ್ಪ ಹಣವನ್ನು ಹಾಕ್ಬೋದು. ಒಂದು ಆರ್ಟಿಸ್ಟ್ ನ ಮೇಲೆ, ಒಂದು ಶಾಪ್ ನ ಮೇಲೆ ಸ್ವಲ್ಪ ಹಣ ವ್ಯಯ ಮಾಡಿ ನೀವು ತುಂಬಾ ಡೀಟೇಲ್ ಆಗಿ ಒಳ್ಳೆ ಪ್ರಾಡಕ್ಟ್ ಕೊಡ್ತಾರೆ ಅವರು. ಮತ್ತೆ ಎ ಅಲ್ಲಿ ನಿಮ್ಗೆ ಸ್ಪಷ್ಟತೆ ಇರುದಿಲ್ಲ. ಹೌದಲ್ಲ, ಯಾರ್ದೋ ಫೋಟೋವನ್ನು ನಿಮ್ಮ ಫೇಸ್ ಇಟ್ಟು ಕೊಡ್ತದೆ ಅದು. ಹೌದಲ್ಲ, ಅಂದಾಜು ಪ್ರಕಾರ ನಿಮ್ಮ ಮುಖ ಚೇಂಜ್ ಆಗ್ತದೆ. ಆದ್ರೆ ನಮ್ಮ ಫೋಟೋದಲ್ಲಿ ನಿಮಗೆ ನೈಜತೆ ಇದ್ದೇ ಇರ್ತದೆ. ಹಾಗೆ ಅಂದ್ರೆ ನಾವು ವರ್ಕ್ ಮಾಡೋದಲ್ಲ, ಈಗ ಎ ಅಲ್ಲಿ ಅದಕ್ಕೆ ಅದರ ಅಂದಾಜು ಪ್ರಕಾರ ಮಾಡ್ತಾರೆ, ಅದು ಅಂದಾಜು ಪ್ರಕಾರ ಮಾಡೋದು. ಬಟ್ ನಾವು ಫೋಟೋವನ್ನೇ ನೋಡಿ ಮಾಡೋದು. ಆರ್ಟಿಸ್ಟ್ ಜನಗಳ ಜೊತೆ ಮಾತಾಡಿರ್ತಾರೆ, ಭೇಟಿ ಕೊಟ್ಟು ಅವರ ಸ್ಕಿನ್ ಗೊತ್ತಿರ್ತದೆ, ಕೆಲವು ಅಂದಾಜಿನ ಮೇಲೆ ಮಾಡಿಕೊಡ್ತಾರೆ. ಚೆನ್ನಾಗಿದೆ. ಬೇರೆ ಯಾವ್ದು ತೋರಿಸಬಹುದು? ಒಳ್ಳೆ ಇನ್ನೊಂದು ಪೆನ್ಸಿಲ್ ಆರ್ಟ್ ಇದೆ ಶರತ್, ಇದು ಇವ್ರದ್ದು. ನಾನೇ ಆಕ್ಚುಲಿ ರೀಲ್ಸ್ ಅಲ್ಲಿ ನೋಡಿದೆ ಇವ್ರದ್ದು, ಶರತ್ ಗೌಡ ಅವ್ರದ್ದು ತುಂಬಾ ಚೆನ್ನಾಗಿ ಬಂದಿದೆ. ನಾನೇನೋ ಇವ್ರದ್ದು ಅಗೇನ್ ಇದು ಡಿಜಿಟಲ್ ಆರ್ಟ್ ಅಂತ ಅನ್ಕೊಂಡೆ, ಬಟ್ ಇವತ್ತು ಇಲ್ಲಿ ಶಾಪಿಗೆ ಬಂದ್ಮೇಲೆ ಗೊತ್ತಿದ್ದು ಇದು ಪೆನ್ಸಿಲ್ ಆರ್ಟ್ ಅಂತ ಹೇಳಿ. ನೀವು ಪೆನ್ಸಿಲ್ ಆರ್ಟ್ ಹೇಗೆ ನಿಮ್ಮ ಕಾಂಟ್ಯಾಕ್ಟ್ ಇದ್ದವರು? ಹೌದು, ನನ್ನ ಪಾರ್ಟ್ನರ್ ಸಹ ಮಾಡ್ತಾರೆ, ಮತ್ತೆ ನಮಗೆ ನಾವು ಮಾಡಿಸಿ ಕೊಡ್ತೇವೆ. ಶರತ್ ಗೌಡ ಅವರ ಒಂದು ಒಳ್ಳೆಯ ಒಂದು ಇದೇನಂದ್ರೆ ಇವರ ಜೊತೆಗೆ ಇವರ ಪರಿಸರದಲ್ಲಿರುವಂತಹ ಆರ್ಟಿಸ್ಟ್ ಗಳನ್ನು ಕೂಡ ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ತಿದ್ದಾರೆ. ಯಾರಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇವರಿಗೆ ಅಂದ್ರೆ ಆರ್ಟ್ ಬೇಕಿದ್ದವರು ಕಾಂಟ್ಯಾಕ್ಟ್ ಮಾಡಿ, ಆರ್ಟಿಸ್ಟ್ ಗಳು ಇದ್ರು ಕೂಡ ಕಾಂಟ್ಯಾಕ್ಟ್ ಮಾಡಿ. ಪೇಂಟಿಂಗ್ ಅದೆಲ್ಲ ಸಹ ಮಾಡ್ತೇವೆ. ಇದೊಂದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಆಕ್ಚುಲಿ ನಾನು ಕೂಡ ಒಬ್ಬ ಆರ್ಟಿಸ್ಟ್ ಆಗಿ ನಾನು ಹೇಳ್ತಿರೋದು, ಈ ತರ ಪ್ರೋತ್ಸಾಹ ಮಾಡೋದು ತುಂಬಾ ಕಡಿಮೆ. ಯಾಕಂದ್ರೆ ಅಂದ್ರೆ ಸೀದಾ ಡಿಜಿಟಲಿ ಮಾಡಿ ಬಿಸಾಕೋದು ತುಂಬಾ ಜನ, ಆದ್ರೆ ಆರ್ಟಿಸ್ಟ್ ಗಳು ಕೂಡ ಇವ್ರು ಪ್ರೋತ್ಸಾಹ ಕೊಡ್ತಿದ್ದಾರೆ. ಪೆನ್ಸಿಲ್ ಹ್ಯಾಂಡ್ ಮೇಡ್ ಆರ್ಟ್ ಗೆಲ್ಲ ಕ್ಯಾನ್ವಾಸ್ ಇದೆಲ್ಲ ರೆಡಿ ಟು ಡೆಲಿವರಿ ಇದೆಲ್ಲ. ಹೌದು ಹೌದು. ಮತ್ತೆ ನಮ್ಮಲ್ಲಿ 5D ಫ್ರೇಮ್ ಗಿಫ್ಟ್ ಗೆ ಯೂಸ್ ಆಗ್ತದೆ. ಇಲ್ಲಿ ನೋಡಿ, ಇದು 5D. ನಾವು ಮುಂಚೆ ನೋಡ್ತಿದ್ವಿ ಈ ತರದ 5D ಫ್ರೇಮ್ಸ್ ತರ. ಇದು ಚೆನ್ನಾಗಿದೆ. ವಿತ್ ಫ್ರೇಮ್ ಒಳ್ಳೆ. ನೀವು ಗಿಫ್ಟ್ ಕೊಡಿದ್ರೆ ನಾನು ಚೂಸ್ ಮಾಡುವುದು ಅನ್ಕೊಳ್ತೇನೆ. ಇದರಲ್ಲಿ ಲಿಮಿಟೆಡ್ ಡಿಸೈನ್ಸ್ ಬರ್ತದೆ. ಹೇಗೆ ಲಿಮಿಟೆಡ್ ಡಿಸೈನ್? ಇದು ಮಾತ್ರ ಲಿಮಿಟೆಡ್ ಡಿಸೈನ್, ಕಸ್ಟಮೈಸ್ಡ್ ಇರುತ್ತೆ. ಇವರ ಹತ್ರ ಇರುತ್ತೆ, ಇವರ ಬಯೋದಲ್ಲಿ ಇರ್ಬೋದು ಎಲ್ಲಾದ್ರೂ. ಅದನ್ನ ಚೆಕ್ ಮಾಡಿ ಅದು ಬೇಕಿದೆ ಅಥವಾ ಶಾಪ್ ಬಂದ್ರೆ ಇಲ್ಲಿ ಶಾಪ್ ಅಲ್ಲಿ ಇರುವಂತ ಮಾತ್ರ ಪರ್ಚೇಸ್ ಮಾಡುವಾಗೆಲ್ಲ. ಇದು ನೋಡಿ, ಪ್ರಾಣಿಗಳದ್ದು ಸಹ ಬರ್ತದೆ 5D ಅಲ್ಲಿ. ಓಕೆ, ಇದು ಕೂಡ 5D ಅಲ್ಲಿ ಇದೆ ನೋಡಿ. ಇದನ್ನ ನೋಡಿ, ಕ್ರಿಸ್ಟಲ್ ಆರ್ಟ್ ಅಂತ. ಇದನ್ನ ಕಂಡಿದ್ದೇನೆ ನಾನು, ಈ ತರ ಆರ್ಟ್ ಚೆನ್ನಾಗಿದೆ ಇದು. ನಾವು ಆಕ್ಚುಲಿ ಇಲ್ಲಿ ನಮ್ಮ ಊರಲ್ಲಿ ಇಂಥದ್ದೇ ದೇವರ ಫೋಟೋ ಈಗ ಎಪಾಕ್ಸಿ ಮೇಡ್ ಇದೆ. ಇದು ಎಪಾಕ್ಸಿ ಪ್ಲಸ್ ಕ್ರಿಸ್ಟಲ್ ಡೀಟೇಲಿಂಗ್ ಇದೆ ಇದ್ರ ಮೇಲೆ. ಚೆನ್ನಾಗಿದೆ ಇದು. ಇದು ಯಾವ ಪ್ರೈಸ್ ಅಲ್ಲಿ ಬರ್ಬೋದು ಜನಗಳಿಗೆ ಅಂತ? ಇದು ನಿಮಗೆ 800 ಗೆ ಕೊಡ್ತಾ ಇದ್ದೇವೆ ನಾವು. ಈ ಸೈಡ್ 800 rupees ಕೊಡ್ತಿದ್ದಾರೆ. ನೀವು ಕಂಪೇರ್ ಮಾಡಿ. ಹೊರಗಡೆ ಫೋಟೋಸ್ ಫ್ರೇಮ್ಗೆ 800 ಇದ್ದು ಇದಕ್ಕೆ 800 ಇದ್ರೆ ನೀವು ಇದನ್ನ ಚೂಸ್ ಮಾಡೋದು. ಯಾಕಂದ್ರೆ ಇದು ಎಪಾಕ್ಸಿ ಲೇಯರ್ ಅಂತೇಳಿ. ನಿಮಗೆ ಇದು ನೀರು ಬಿದ್ರೆ ಏನಾಗಲ್ಲ, ಸ್ಕ್ರಾಚ್ ಬೀಳಲ್ಲ ಇದ್ರ ಮೇಲೆ. ಕೆಳಗಡೆ ಬಿದ್ದು ಕೂಡ ಏನಾಗಲ್ಲ. ಬಹುಶಃ ಈ ಫ್ರೇಮ್ ಹೊಡೆದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದು ಬಿಟ್ಟರೆ ನೀವು ಹೊರಗಡೆ ಇರುವ ಫ್ರೇಮಿಗೂ ಇದು ಕಂಪೇರ್ ಮಾಡಿ ಇದನ್ನು ನೀವು ಚೂಸ್ ಮಾಡಬಹುದು. ಈ ರೇಟಲ್ಲಿ ಇದ್ರೆ ಸೇಮ್ ಅಲ್ಲ ಇದೆಲ್ಲ? ಇದೆಲ್ಲ ಅದೇ ಕ್ರಿಸ್ಟಲ್ ಮತ್ತು ಎಪಾಕ್ಸಿ ಕೋಟೆಡ್ ಆರ್ಟ್ಗಳು. ನಿಮ್ಮ ಮನೆಯಲ್ಲಿ ಗೋಡೆಯಲ್ಲಿ ಏನಾದರೂ ನೀರಿನ ಸಮಸ್ಯೆ ಬರೋ ಲೀಕೇಜ್ ಎಲ್ಲ ಇದ್ದಲ್ಲಿ ಇಂಥೆಲ್ಲ ಹಾಕೊಳ್ಬಹುದು. ಇದು ಹಾಳಾಗಲ್ಲ. ಇದು ಯಾವುದು? ಇದು 5D ಫ್ರೇಮ್ ಅಲ್ಲೇ ದೊಡ್ಡದು ರಾಧಾಕೃಷ್ಣ. ಇದು ನೋಡಿ 5D ಫ್ರೇಮ್. ರಾಧೆ ಅಂತ ಯಾರು ಮನೆಯಲ್ಲಿ ಹಾಕೊಂಡಿದ್ದೀರಿ ಇದನ್ನ ತಗೊಳ್ಬಹುದು. ಚೆನ್ನಾಗಿದೆ. ಇದು ಯಾವ ರೇಟ್ ಇರ್ಬೋದು ಅಂದಾಜು? ಅಂದ್ರೆ ರೇಟ್ ಚೇಂಜಸ್ ಇದೆಯಾ? ಇದು 800 rupees. 800? ಹೌದು. ಇಷ್ಟು ದೊಡ್ಡ ಫ್ರೇಮಿಗೆ 800 rupees ನೋಡಿ. ಇದು ಬಹುಶಃ ನಿಮಗೆ ಇಷ್ಟ ಆಗ್ಬೋದು ಅಂತ ಕಾಣ್ತದೆ. ಚೆನ್ನಾಗಿದೆ ಅದು. ಮತ್ತೆ ನಾವು ಇನ್ನೊಂದು ತರದ ವರ್ಕ್ ಮಾಡ್ತೇವೆ. ಇದೊಂದು ಪುತ್ತೂರು ಮಹಾಲಿಂಗೇಶ್ವರ ಅಂತೇಳಿ. ಇದೊಂದು ವಿಶೇಷತೆ ಇದೆಯಾ ಇದರಲ್ಲಿ? ಅಲ್ಲ, ಇದು ಅಂದ್ರೆ ನೈಜ ಫೋಟೋ ಮಹಾಲಿಂಗೇಶ್ವರ ದೇವರ ಅಲ್ಲಿ ಗರ್ಭಗುಡಿಯಲ್ಲಿ ಇರುವಂತಹ. ಹೌದು, ಹಳೆಯ ಫೋಟೋ. ಆಶಾ ಭಾವಚಿತ್ರಾಲಯ ಪುತ್ತೂರು ಅವ್ರು ತೆಗೆದ ಫೋಟೋ ಇದು. ತುಂಬಾ ಹಳೆಯ ಫೋಟೋ. ಇದು ಸಹ ನಮ್ಮಲ್ಲಿ ರೆಡಿ ಇರ್ತದೆ. ಇದು ರೆಡಿ 650 ರೂಪಾಯಿಗೆ ನಾವು ಇದು ಕೊಡ್ತೀವಿ. ಪುತ್ತೂರವರೆಲ್ಲ ಇದನ್ನ ಮೇಲೆ ನೋಡಿ ಕಮೆಂಟ್ ಹಾಕಿ. ಇಷ್ಟ ಅದೇ ತಗೊಳ್ಳಿ. ಎಷ್ಟು ಹೇಳಿದ್ರೆ ರೇಟ್? 650 rupees ಇದು ಬರ್ತದೆ. ಡೆಲಿವರಿ ಹೇಗೆ ಚಾರ್ಜಸ್? ನೀವು ಡೆಲಿವರಿ ಆಲ್ ಓವರ್ ಅಂದ್ರೆ ಪುತ್ತೂರು ಅವರಿಗೆ, ಉದಾಹರಣೆಗೆ ಪುತ್ತೂರಿಗೆಲ್ಲ ಫ್ರೀ ಡೆಲಿವರಿ ಕೊಡ್ತಾರೆ. ಪುತ್ತೂರು ಆದ್ರೆ ಫ್ರೀ ಡೆಲಿವರಿ ಇದೆ. ಪುತ್ತೂರು ಅವರಿಗೆ ಮಾತ್ರ. ನಿಮ್ಮ ಅಡ್ರೆಸ್ ಅಲ್ಲಿ ಪುತ್ತೂರು ಅಂತ ಇರಬೇಕು. ಇವರು ಫ್ರೀ ಡೆಲಿವರಿ ಮಾಡಿ. ಸುಳ್ಯ ಪಕ್ಕದ ನಮ್ಮ ಇದು ತಾಲೂಕಾದ್ರಿಂದ ಫ್ರೀ ಡೆಲಿವರಿ. ಪುತ್ತೂರು, ಸುಳ್ಯ, ವಿಟ್ಲ ಇಲ್ಲೆಲ್ಲ ಕೊಡ್ಬೋದಲ್ಲ? ಕೊಡ್ಬೋದು ಈ ತರದ್ದು. ಮತ್ತೆ ನಿಮ್ಮ ಲೋಕಲ್ ಇರುವಂತ ದೇವರುಗಳು ಯಾವ್ದು ಫೋಟೋ ಇದೆ ಈ ತರವೇ ಮಾಡಿ ನೋಡಿ. ಸ್ಪಾರ್ಕಲ್ ಲ್ಯಾಮಿನೇಷನ್. ಅಕ್ರಿಲಿಕ್ ಅಂದ್ರೆ ಈ ಮೆಟೀರಿಯಲ್ ಮೇಲೆ, ಮೆಟೀರಿಯಲ್ ಹೆಸರು ಅಕ್ರಿಲಿಕ್ ಮೇಲೆ ನೀವು ಇದನ್ನ 3mm ಬರ್ತದೆ, 5mm ಬರ್ತದೆ. ಥಿಕ್ನೆಸ್ ಮೇಲೆ ಬರ್ತದೆ. 3mm ಈ ತರ ಇತ್ತು. ಇನ್ನು 5mm ಸ್ವಲ್ಪ ಗಟ್ಟಿ ಇರ್ಬೋದಲ್ಲ? ಸ್ವಲ್ಪ ದಪ್ಪ ಬರ್ತದೆ. ಹಾಗಾಗಿ ಇದು ನೀವು ಮಾಡುವಂತದ್ದು ಇಲ್ಲಿ? ಹೌದು, ನಾವು ಮಾಡಿಕೊಡ್ತೇವೆ. ಇದನ್ನ ಇವರು ಮಾಡಿಕೊಡ್ತಾರೆ. ಇದರಲ್ಲಿ ಸೈಜಸ್ ಏನಾದ್ರು ಇದೆಯಾ? ಹೌದು, ಇದರಲ್ಲಿ ಎಲ್ಲ ಸೈಜಸ್ ಸಿಗ್ತದೆ. ಹೌದಲ್ಲ? ರೌಂಡ್ ನಿಮಗೆ A1 ಸೈಜ್ ತುಂಬಾ ಚೆನ್ನಾಗಿದೆ ನೋಡಿ. ಈ ತರ
ಒಳ್ಳೆ ಆಕ್ಲಿಕ್ ಬೇಸಲ್ಲಿ. ಇದು ಬಹುಶಃ ಬಿದ್ರು ಏನಾಗಲ್ಲ, ಏನಾಗುದಿಲ್ಲ. ಇದ್ದದ್ರಲ್ಲಿ ಸಾಲಿಡ್ ಇರುವಂತ ಇದೆ ಅಂತ ಕಾಣ್ತದೆ. ಹೌದು. ಇಲ್ಲಿ ನೋಡಿ, ಇದು ನಮ್ಮ ಭಾರತ ಮಾತೆಯದ್ದು ಕೂಡ ಫೋಟೋ ಇದೆ. ಬಹುಶಃ ಯಾರು ಶಾಖೆಗಳಲ್ಲೆಲ್ಲ ಇದನ್ನ ಹಾಕುವುದು, ಮನೆಯಲ್ಲಿ ಹಾಕುವ ಯೋಚನೆ ಮಾಡ್ತಿದ್ದೀರಾ, ಇದು ತಗೊಳ್ಬಹುದು. ಇದು ಹೇಗೆ ರೇಟ್ ಇದೆ ಅಂತ? ಅದು 1200 ಸ್ಟಾರ್ಟ್ ಮಾಡ್ತಾರೆ. ಸೈಜ್ 12-18 1 ಫೀಟ್ ಬೈ 1.5 ಫೀಟ್ ಅಲ್ಲ? 1.5 ಫೀಟಿನ ಒಂದಕ್ಕೆ 1200 ರೂಪಾಯಿ. ಈ ಫೋಟೋಗಳು, ಈ ಫ್ರೇಮ್ ಚೇಂಜ್ ಇದೆ, ಇದು ಫ್ರೇಮ್ ಚೇಂಜ್ ಇದೆ, ಇದು ಕೂಡ ಚೇಂಜ್ ಇದೆ. ಯಾಕೆ ಇದು ಅಂದ್ರೆ ಇದರಲ್ಲಿ ಪ್ರೈಸ್ ವೇರಿಯೇಷನ್ಸ್ ಎಲ್ಲ ಇಲ್ಲ, ಅದು ಬೇರೆ ಬೇರೆ ಟೈಮಿನ ಇದು. ಈ ಭಾರತ ಫ್ರೇಮಿಗೆ ಈ ಮರದ್ದು ಬೇಕು, ಅದು ಸಾಕ್ಬಹುದು. ರೇಟ್ ಅಲ್ಲಿ ಚೇಂಜ್ ಆಗ್ಬೋದು ಅಲ್ಲ? ಸೇಮ್ ಇರ್ತದೆ. ಫ್ರೇಮ್ಸ್ ಇದು ಈ ತರದ್ದು. ಇದಂದ್ರೆ ರೆಡಿಮೇಡ್ ಫೋಟೋಸ್. ರೆಡಿ ಫೋಟೋಸ್ ನೀವು ಇಲ್ಲಿ ನಿಮ್ಮ ಶಾಪ್ ಅಲ್ಲಿ ಮಾಡುವಂತದ್ದಲ್ಲ, ಸೇಮ್ ರೇಟ್ ಕೊಡ್ತೀವಿ. ನಾನು ಈ ಆರ್ಟ್ ಗ್ಯಾಲರಿಯ ಸಹ ಮಾಲಕರಾದಂತ ರಿತೇಶ್ ಅವ್ರ ಜೊತೆ ಇದ್ದೇನೆ. ರಿತೇಶ್ ಅವರೇ, ನೀವು ಇದರ ಆರ್ಟ್ ಸೆಗ್ಮೆಂಟ್ ಪ್ರೊಡಕ್ಷನ್ ಸೈಡ್ ನೋಡ್ಕೊಳ್ಳುವಂತ, ನಿಮಗೆ ನಾನು ಕಂಡಾಗೆ ಇಲ್ಲಿರುವ ಡೀಟೇಲಿಂಗ್ ಎಲ್ಲ ಬಹುಶಃ ಅಷ್ಟು ಚಂದ ಬಂದಿದೆ. ನನಗೆ ಇಷ್ಟ ಆದ ಅದಕ್ಕೆ ಬಹುಶಃ ಇವರ ಪೆನ್ ವರ್ಕ್ ಯಾವ್ದಿದೆ, ಡಿಜಿಟಲ್ ಪೆನ್ ವರ್ಕ್. ಬಹುಶಃ ಒಬ್ಬ ಆರ್ಟಿಸ್ಟ್ ಸ್ವಲ್ಪ ಒಂದು 10 ವರ್ಷದ ಹಿಂದೆ ಅವನು ಪೇಪರ್ ಮೇಲೆ ಇದ್ದ, ಕ್ಯಾನ್ವಾಸ್ ಮೀಡಿಯಂ ಮೇಲೆ ಇದ್ದ, ಡಿಜಿಟಲ್ ಯುಗ ಬಂತು. ಈಗ ಬಹುಶಃ ಈ ನಾವು ಕಂಪ್ಯೂಟರ್ಗೆ ಡಿಜಿಟಲ್ ಮೇಲೆ ಮೂವ್ ಆಗುವ ಟೈಮ್ ಬಂತು ಅಂತ ಕಂಡ್ರೆ, ಅದರಲ್ಲಿ ರಿತೇಶ್ ಅವರು ಆಲ್ರೆಡಿ ಮುಂದುವರೆದಿದ್ದಾರೆ. ಬಹುಶಃ ಅದನ್ನ ಅವರು ಬಿಸ್ನೆಸ್ ಗೆ ಕನ್ವರ್ಟ್ ಮಾಡಿಕೊಂಡು ತುಂಬಾ ಒಳ್ಳೆ ಪ್ರಗತಿಯತ್ತ ಹೋಗ್ತಾ ಇದ್ದಾರೆ. ನಿಮಗೆ ಇದುವರೆಗೆ ಬಂದಿರುವಂತ ಒಂದು ಚಾಲೆಂಜಿಂಗ್ ಆರ್ಟ್ಗಳು ಯಾವುದು? ಚಾಲೆಂಜಿಂಗ್ ಆರ್ಟ್ ಅಂದ್ರೆ ಇವಾಗ ನಮ್ಮಲ್ಲಿ ಈಗ ಮೇನ್ ವರ್ಕ್ ಏನಂದ್ರೆ ನಾವು 3 ವರ್ಕ್ ಮಾಡ್ತಾ ಇದ್ದೇವೆ. ಒಂದು ಡಿಜಿಟಲ್ ಪೇಂಟಿಂಗ್ ಅಂತ, ಇನ್ನೊಂದು ಓಲ್ಡ್ ಫೋಟೋ ರಿಕವರಿ, ಮತ್ತೊಂದು ಮರ್ಚ್ ಪೇಂಟಿಂಗ್ ಅಂತ ಮಾಡ್ತಾ ಇದ್ದೇವೆ. ಇದು ಇವಾಗ ನಮ್ಮ ಡಿಜಿಟಲ್ ಪೇಂಟಿಂಗ್ ಅಂದ್ರೆ ನಾವು ಕಂಡಂತದ್ದು ಇಲ್ಲೆಲ್ಲ ಅಲ್ಲ. ಡಿಜಿಟಲ್ ಪೇಂಟಿಂಗ್ ಅಂದ್ರೆ ನೋಡಿ ತೋರಿಸ್ತೇನೆ. ಇದು ಅವ್ರ ರೆಫರೆನ್ಸ್ ಫೋಟೋ ಕೊಟ್ಟು ಆಲ್ರೆಡಿ ಒಂದು HD ಫೋಟೋನೇ ಕೊಡ್ತಾರೆ ಅವರು. ಓಕೆ, ಸಾಧಾರಣ ಕ್ಲಾರಿಟಿ ಇರುವಂತ ಫೋಟೋ. ಈಗಿನ ಕಲರ್ಫುಲ್ ಫೋಟೋಸ್ ಕೊಟ್ರೆ ಅದನ್ನು ಡಿಜಿಟಲ್ ಪೇಂಟಿಂಗ್ ಕನ್ವರ್ಟ್ ಮಾಡಿ. ಓಕೆ, ಡಿಜಿಟಲ್ ಪೇಂಟಿಂಗ್ ಏನಂದ್ರೆ ಮೊಬೈಲ್ ಫೋಟೋ ಕೂಡ ಸಾಕಾಗಬಹುದು. ಮೊಬೈಲ್ ಕೂಡ ಫೋಟೋ ಕೊಟ್ಟು ಸಾಕು ಇವರಿಗೆ, ಅದನ್ನ ಅವರು ಡಿಜಿಟಲ್ ನೋಡಿ. ಇವಾಗ ಇದು ಎಷ್ಟು ಡೀಟೇಲ್ ಆಗಿ ಇದೆ ಅಂದ್ರೆ, ಇವಾಗ ತುಂಬಾ ಜನರಿಗೆ ಇರ್ಬೋದು ಇದು ಎಂತ, ಇದು ಎಡಿಟಿಂಗ್ ಆಗಿರ್ಬೋದು. ಜಸ್ಟ್ ಯಾವ್ದೊಂದು ಆಪ್ ಗೆ ಹಾಕಿದ ಕೂಡಲೇ ಇದು ಮಾಡಿ ಕೊಡ್ತದೆ, ಅಥವಾ ಫೋಟೋಶಾಪ್ ಗೆ ಹಾಕಿದ ಕೂಡಲೇ ಮಾಡಿ ಕೊಡ್ತದೆ. ಇದು ಆತರ ಮಾಡಿ ಕೊಡುವಂತದಲ್ಲ. ಇದನ್ನ ನಾವು ಪ್ರತಿಯೊಂದನ್ನು ಡೀಟೇಲ್ ಆಗಿ ವರ್ಕ್ ಮಾಡ್ಬೇಕು. ಯಾವುದೇ ಹೇರ್ ಇರ್ಲಿ, ಕಲರಿಂಗ್ ಇರ್ಲಿ, ಲೈಟ್ನಿಂಗ್ ಇರ್ಲಿ, ಒಂದೊಂದು ಫೇಸ್ ಗೆ ಒಂದೊಂದ್ ತರ ಲೈಟ್ನಿಂಗ್ ಬರ್ತದೆ. ಆ ಲೈಟ್ನಿಂಗ್ ಅನ್ನು ಮ್ಯಾಚ್ ಮಾಡ್ಬೇಕು. ಮಾಡ್ಕೊಂಡು ಡಿಜಿಟಲ್ ಆಯಿಲ್ ಪೇಂಟಿಂಗ್ ಅಂತ ಹೇಳ್ತಾರೆ, ಡಿಜಿಟಲ್ ಆಯಿಲ್ ಪೇಂಟಿಂಗ್ ಅಂತ. ಆ ತರ ನಾವು ಪೆನ್ ಟ್ಯಾಬ್ ಅಲ್ಲಿ ವರ್ಕ್ ಮಾಡುವಂತ ಇದು ಡಿಜಿಟಲ್ ಆರ್ಟ್ ಅಲ್ಲ? ಡಿಜಿಟಲ್ ಆರ್ಟ್. ಇವಾಗ ನೋಡಿ, ಇವಾಗ ಒಂದು ತುಂಬಾ ಜನ ಮಗುವಿನ ಫೋಟೋ ಶೂಟ್ಸ್ ಮಾಡ್ತಾರೆ. ಒಳ್ಳೆ ಬ್ಯಾಕ್ ಗ್ರೌಂಡ್ ಅಲ್ಲಿ, ಗ್ರೀನರಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಫೋಟೋ ಶೂಟ್ ಮಾಡಿರ್ತಾರೆ. ಅದನ್ನೆಲ್ಲ ಈ ತರ ಡಿಜಿಟಲ್ ಆರ್ಟ್ ಮಾಡುವಾಗ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ಇನ್ನು ಹೇರ್ ಡೀಟೇಲಿಂಗ್, ಕಣ್ಣಾಗ್ಲಿ, ಎಷ್ಟೇ ಬ್ಲರ್ ಇದ್ದ ಫೋಟೋ ಇರಲಿ, ನಮ್ಮ ವರ್ಕ್ ಆದ ಮೇಲೆ ಇಷ್ಟು HD ಅಲ್ಲಿ ಬರ್ತದೆ, ಇಷ್ಟು ಹೈ ರೆಸಲ್ಯೂಷನ್ ಅಲ್ಲಿ ಸಿಗ್ತದೆ. ಇದು RCB ಕಪ್ ವಿನ್ ಆದ ಹೊತ್ತು ನಾವು ಇದು ಅವತ್ತು ನೀವು ರೀಲ್ಸ್ ಅಲ್ಲಿ ಹಾಕಿದಲ್ಲ, ಅವತ್ತೆ ನೈಟ್ ರೀಲ್ಸ್ ಅಲ್ಲಿ ಹಾಕಿದ್ದು. ನಾವೆಲ್ಲ ರೋಡ್ ಅಲ್ಲಿ ಸೆಲೆಬ್ರೇಷನ್ ಮಾಡ್ಬೇಕಿದ್ರೆ ಇವರ ಪೆನ್ ಟೂಲ್ ಇಟ್ಕೊಂಡು ಕಂಪ್ಯೂಟರ್ ವರ್ಕ್ ಮಾಡಿ ಡಿಜಿಟಲ್ ಆರ್ಟ್ ಅಲ್ಲಿ ಇವರು ಸೆಲೆಬ್ರೇಷನ್ ಮಾಡಿದಂತ ಒಂದು ಆರ್ಟ್ ಇದು. ಇದು ತಗೊಂಡ್ರೆ ಯಾರಾದ್ರೂ RCB ಫ್ಯಾನ್ಸ್? ಎಸ್, ಇದು ತುಂಬಾ ಸೇಲ್ ಆಗಿದೆ. ಸೇಲ್ ಆಗಿದೆ ಇದು. ನೋಡಿ, ಈಗ ನಿಮ್ಮ ಮನೆಯಲ್ಲಿ ಪೆಟ್ ಇರ್ತದೆ, ನಾಯಿ ಆಗ್ಲಿ, ಬೆಕ್ಕಾಗ್ಲಿ, ಅವರದ್ದು ಫೋಟೋ ಈಗ ನೆನಪಿಗಾಗಿ ಇಟ್ಕೊಂಡಿರ್ತಾರೆ. ಅದರದ್ದು ಪೇಂಟಿಂಗ್ ನೋಡಿ ಎಷ್ಟು ಡೀಟೇಲಿಂಗ್ ಆಗಿ ಬರ್ತದೆ ಅಂದ್ರೆ, ಅದರ ಹೇರ್ ಎಲ್ಲ ಆಗ್ಲಿ, ಎಲ್ಲ ಪ್ರತಿಯೊಂದು ಹೇರ್ ಅನ್ನು ನಾವು ವರ್ಕ್ ಮಾಡ್ತೇವೆ. ಇದರಲ್ಲಿ ಕೆಲವು ರಫ್ ಹೇರ್ಸ್ ಬರ್ತದೆ, ಸ್ಮೂತ್ ಹೇರ್ಸ್ ಬರ್ತದೆ, ಕರ್ಲಿ ಹೇರ್ಸ್ ಬರ್ತದೆ, ಆ ತರ ಬರ್ತದೆ. ಅದನ್ನ ನಾವು ಅದಕ್ಕೆ ತಕ್ಕಾಗಿ ನಾವು ವರ್ಕ್ ಮಾಡಿ ಇದು ಲೈಟ್ನಿಂಗ್ ಅಲ್ಲಿ ಇಷ್ಟು ನೀಟಾಗಿ ಮಾಡಿ ಕೊಡ್ತೇವೆ. ಇದು ಯಾವುದೇ ರೀತಿಯ ಆಪ್ ಅಲ್ಲಿ ಬರೋದಿಲ್ಲ, ಯಾವುದೇ AI ಅಲ್ಲಿ ಬರೋದಿಲ್ಲ. ಇವತ್ತಿನವರೆಗೆ ಯಾವುದೇ AI ಅಲ್ಲಿ ಕೂಡ ಇದು ಬರೋದಿಲ್ಲ. ಇದು ನಮ್ಮ ವರ್ಕ್ ಅಲ್ಲಿ ಬರುವಂತ. ಮತ್ತೆ ಕಪಲ್ ಫೋಟೋಸ್ ಮಾಡ್ತೇವೆ. ಇದರಲ್ಲಿ ಓಲ್ಡ್ ಫೋಟೋ ಕೊಟ್ಟರೆ ನೀವು ಡಿಜಿಟಲ್ ಆರ್ಟ್ ಮಾಡೋದು ಅಲ್ಲ, ಅದು ರಿಕವರಿ ಬೇರೆ? ಇಲ್ಲ, ಓಲ್ಡ್ ಫೋಟೋ ಕೊಟ್ಟರು ಕೂಡ ಡಿಜಿಟಲ್ ಆರ್ಟ್, ಅದು ಪ್ರೊಸೀಜರ್ ಬೇರೆ. ಇದು ಇವಾಗ ಕಪಲ್ ಫೋಟೋಸ್ ಎಷ್ಟು ಕಲರ್ಫುಲ್ ಆಗಿ ಬರ್ತದೆ. ಮೇನ್ ಆಗಿ ಇದು ಹೋಗುವಂತದ್ದು ಮ್ಯಾರೇಜ್ ಗಿಫ್ಟ್ಸ್ ಗೆ. ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಇದು. ಮ್ಯಾರೇಜ್ ಗಿಫ್ಟ್ಸ್ ಗೆ, ಕಪಲ್ಸ್ ಗೆ ತುಂಬಾ ಇಷ್ಟ ಆಗ್ತದೆ. ಯಾಕಂದ್ರೆ ತುಂಬಾ ಇವಾಗ ಎಲ್ಲರೂ ಕಾಮನ್ ಆಗಿ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಮಾಡ್ತಾರೆ. ಪ್ರೀ ವೆಡ್ಡಿಂಗ್ ಶೂಟ್ ತುಂಬಾ ಕಲರ್ಫುಲ್ ಆಗಿ ಮಾಡಿರ್ತಾರೆ. ಅದನ್ನ ಡಿಜಿಟಲ್ ಪೇಂಟಿಂಗ್ ಕನ್ವರ್ಟ್ ಮಾಡಿ ಫ್ರೇಮ್ ಮಾಡುವಾಗ ತುಂಬಾ ಚೆನ್ನಾಗಿ ಬರ್ತದೆ. ಇದೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್ ಆರ್ಡರ್ ಬಂದಿರುವಂತದ್ದು. ಇದು ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಇವರು ಈ ತರ ಫೋಟೋ ಫ್ರೇಮ್ ಮಾಡಿ ಅವರ ಫ್ರೆಂಡ್ಸ್ ಗಳು ಅವರಿಗೆ ಮದುವೆ ಗಿಫ್ಟ್ ಕೊಡುವಂತದ್ದು. ನಾರ್ಮಲ್ ಸೈಜ್ ಯಾವ ತಗೊಳ್ತಾರೆ ಜನಗಳು? ನಾರ್ಮಲಿ 12/18 ಜಾಸ್ತಿ ಹೋಗ್ತದೆ. ಸಾಮಾನ್ಯವಾಗಿ ಹೋಗುವಂತದ್ದು 12/18 ಸೈಜ್. 12/18 ಸೈಜ್ ಅಂದ್ರೆ 1300 ಫ್ರೇಮಿಗೆ ವಿತ್ ಕಪಲ್ ಫೋಟೋ 900 ರೂಪೀಸ್ ಎಕ್ಸ್ಟ್ರಾ ಆಗ್ತದೆ. ಟೋಟಲ್ 2000 ಗೆ ಫೈನಲ್ 2100 ಡಿಸ್ಕೌಂಟ್ ಆಗಿ 2000 ಕೊಡ್ತಾರೆ. ಇದು ಫ್ಯಾಮಿಲಿ ಡಿಜಿಟಲ್ ಪೇಂಟಿಂಗ್, ಕುಟುಂಬದ ಫ್ಯಾಮಿಲಿ ಡಿಜಿಟಲ್ ಪೇಂಟಿಂಗ್ ಇದ್ರೆ ತುಂಬಾ ಈಗಿನ ಹೊಸ ಮನೆಗಳಿಗೆ ತುಂಬಾ ದೊಡ್ಡ ಫ್ರೇಮ್ ಮಾಡಿ ಹಾಕ್ತಾರೆ. ಲಿವಿಂಗ್ ರೂಮ್ ಅಲ್ಲಿ ಗ್ರ್ಯಾಂಡ್ ಆಗಿ ಕಾಣ್ತದೆ.
ನೀವು ಎಷ್ಟು ದೊಡ್ಡ ಸೈಜ್ ನೀವು ಎಷ್ಟು ಮಾಡ್ಬೋದು ನಿಮ್ಮ ಶಾಪ್ ಅಲ್ಲಿ? ನಮ್ದು A0 ಸೈಜ್ ತನಕ ಇದೆ. ಎಷ್ಟು? A0 ಅಲ್ಲ, A0 ನಿಮ್ಗೆ ಸಾಧಾರಣ ಡೋರ್ ಸೈಜ್ ಬರುತ್ತೆ 7 feet by 7 feet by 3 feet 3 feet 4 feet ಅಷ್ಟು ದೊಡ್ಡದಲ್ಲ ತನಕ ಬರ್ತದೆ. ಈ ಡೋರ್ ಸೈಜ್ ಅಲ್ಲಿ ದೊಡ್ಡ ಸೈಜ್ಗೆ ಬರ್ತದೆ. ಅಡ್ಡಕ್ಕೆ ನೀವು ಎಲ್ಲಾದ್ರೂ ನಿಮ್ಮ ಲಿವಿಂಗ್ ರೂಮ್ ಅಲ್ಲಿ ಇಡಬಹುದು. ಈ ಸೈಜ್ ಅಲ್ಲಿ ವರೆಗೆ ಮಾಡಿ ಕೊಡ್ತಾರೆ ಇವರು. ಇದು ನೋಡಿ ಅವಾಗ ರತನ್ ನಿಮ್ಮ ಟಾಟಾ ರತನ್ ನೋಡಿದ್ರಲ್ಲ, ಟಾಟಾ, ಇದು ಡೀಟೇಲ್. ಈ ಫೋಟೋ ನೋಡಿ, ನಿಮಗೆ ಎಲ್ಲಿ ನೀವು ನೆಟ್ ಅಲ್ಲಿ ಸರ್ಚ್ ಮಾಡಿ ಯಾವುದೇ ವೆಬ್ಸೈಟ್ ಗೆ ಹೋಗಿ ರತನ್ ಟಾಟಾ ಅವರದ್ದು ಹೈಯೆಸ್ಟ್ ರೆಸಲ್ಯೂಷನ್ ಸಿಗುದಿಲ್ಲ. ಇದ್ರಲ್ಲಿ ನಮ್ಮಲ್ಲಿ ಇವಾಗ ಸಾಫ್ಟ್ ಕಾಪಿ ರೆಡಿ ಇದೆ. ಇದೆಲ್ಲ ನಾವು ಹೈಯೆಸ್ಟ್ ರೆಸಲ್ಯೂಷನ್ ವರ್ಕ್ ಮಾಡಿರುವಂತದ್ದು. ಎಷ್ಟೇ ಝೂಮ್ ಮಾಡಿ ಆ ಕ್ಲಾರಿಟಿ ಹಾಗೆ ಇದೆ. ಚಾಲೆಂಜಸ್ ನೀಡ್ ಟು ಬಿ ಮೆಟ್ ಅಂತ ಬರೆದಿದ್ದಾರೆ ಮೇಲೆ. ಎಸ್, ಹೌದು, ಇವರು ಅದೇ ತರ ಮಾಡ್ತಿದ್ರೆ ವರ್ಕ್ ಕೂಡ. ಬೇರೆ ನೆಕ್ಸ್ಟ್ ಏನಂದ್ರೆ ಓಲ್ಡ್ ಫೋಟೋ ರಿಕವರಿ. ಈ ಓಲ್ಡ್ ಫೋಟೋ ರಿಕವರಿ ಏನಂದ್ರೆ ತುಂಬಾ ಇದೆ ನೋಡಿ ಓಲ್ಡ್ ಫೋಟೋ ರಿಕವರಿ. ನೀವು ಎಷ್ಟು ಮಾಡಿವ ಅಂದಾಜು ಓಲ್ಡ್ ಫೋಟೋ ರಿಕವರಿ ಇದುವರೆಗೆ ಎಷ್ಟು ಮಾಡಿರ್ಬೋದು ನಿಮ್ಮ ಶಾಪ್ ಅಲ್ಲಿ? ನಾವು ಇವಾಗ ಈ ಒಂದು ವರ್ಷದಲ್ಲಿ ಮೋರ್ ದೆನ್ 1000 ಮಾಡಿ ಕೊಟ್ಟಿದ್ದೇವೆ. ಓಲ್ಡ್ ಫೋಟೋ ರಿಕವರಿ ಅಂದ್ರೆ ಸ್ವಲ್ಪ ಹಾಳಾಗಿರುವ ಕಿತ್ತೋಗಿರುವಂತಹ ಫೋಟೋಗಳು. ಮನೆಯಲ್ಲಿ ನಮ್ಮ ಅಜ್ಜರದು ಮುತ್ತಜ್ಜರದೆಲ್ಲ ಕೆಲವು ಫೋಟೋಗಳು ಇರ್ಬೋದು, ಅದರ ಇದು ಸಿಪ್ಪೆಲ್ಲ ಎದ್ದೋಗಿರ್ತದೆ ಬಹುಶಃ ನೀರಿಂದ ಇದಾಗೆಲ್ಲ. ನೋಡಿ ಇವಾಗ ಇದು ಜಸ್ಟ್ ಒಂದು ಬ್ಲಾಕ್ ಅಂಡ್ ವೈಟ್ ಫೋಟೋ ಕೊಟ್ಟು ಈ ತರ ಒಂದು ಇವರಿಗೆ ಫೋಟೋ ಸಿಕ್ಕಿದೆ. ಅದನ್ನ ನಾವು ಈ ತರ ಇರುತ್ತೆ, ಅದನ್ನ ನಾವು ಆರ್ಟ್ ಆಗಿ ರೆಡಿ ಮಾಡುವಾಗ ಈ ತರ ಬರುತ್ತೆ. ಕಲರಿಂಗ್ ಕೊಟ್ಟು ಅದನ್ನ ರಿಕವರಿ ಮಾಡಿ. ಎಸ್, ನೋಡಿ ಈ ತರ ತುಂಬಾ ಹಳೆ ಫೋಟೋಗಳು ಇರ್ಬೋದು ಅಲ್ಲಿ. ಇದೆಲ್ಲ ತುಂಬಾ ಹಳೆ ಫೋಟೋಗಳು, ಕ್ಯಾಮೆರಾ ಬಂದ ಟೈಮ್ ಅಲ್ಲಿ ತೆಗೆದಿರುವಂತ ಫೋಟೋಗಳ ತರ ಕಾಣ್ತದೆ. ಎಸ್, ಇದು ನೋಡಿ ತುಂಬಾ ಹಳೆ ಬ್ಲಾಕ್ ಅಂಡ್ ವೈಟ್ ಫೋಟೋ, ಕಪಲ್ ಫೋಟೋಸ್. ಅದು ಕಲರ್ಫುಲ್ ಆಗಿ ಈ ತರ ಬರುತ್ತೆ. ಇದು ಹೆಚ್ಚಾಗಿ ಅವರ ಮಕ್ಕಳು ಮಾಡುವಂತದ್ದು ಅಂತಲ್ಲ, ಅವರಿಗೊಂದು ಅವರ ತಂದೆ ತಾಯಿಯದು ಬೇಕು. ತುಂಬಾ ಜನ ಅದು ಕಲರ್ ಅಲ್ಲಿ ಬೇಕು ಅಂತ, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇರ್ತದೆ, ಅದನ್ನ ಕಲರ್ ಅಲ್ಲಿ ಮಾಡಿ ಇಟ್ಕೊಳ್ಳುವಂತ ಒಂದು ಇದು ಆಸೆ ಅವರಿಗೆ. ಇದೊಂದು ನೋಡಿ, ಇದೊಂದು 100 year ಫೋಟೋ, 100 year ಓಲ್ಡ್ ಫೋಟೋ. ಈ ಫೋಟೋನ ನೀವು ಝೂಮ್ ಮಾಡಿ ನೋಡಿದ್ರೆ, ಇದಕ್ಕೊಮ್ಮೆ ಝೂಮ್ ಹಾಕಿ ಫೋಟೋನ ನೀವು ಝೂಮ್ ಮಾಡಿ ನೋಡಿದ್ರೆ ಹೌದು ಜಸ್ಟ್ ಆಗಿ ಅವರು ಡೀಟೇಲಿಂಗ್ ಮಾತ್ರ ಕಾಣ್ತಿದೆ. ಅವ್ರು ಹೇಗಿದ್ದಾರೆ, ಕಣ್ಣು ಮೂಗು ಬಾಯಿ ಜಸ್ಟ್ ಡೀಟೇಲಿಂಗ್ ಮಾತ್ರ ಸಿಗ್ತಿದೆ. ಮತ್ತೆ ನಿಮ್ಗೆ ಯಾವುದೇ ರೀತಿಯ ಡೀಟೇಲಿಂಗ್ ಇಲ್ಲ. ಹೌದು, ಇದನ್ನ ನೀವು ಯಾವುದೇ ಎಐಗೆ ಹಾಕಿ ಇದು ವರ್ಕ್ ಮಾಡಿ ಕೊಡಲ್ಲ. ಕೊಟ್ರು ಯಾರೋ ಯಾವುದೋ ಒಂದು ಫಾರಿನ್ಸ್ ತರ ಮುಖೇನೋ ಬರುತ್ತೆ. ಅದನ್ನ ನಾವು ಡಿಟೇಲ್ ಆಗಿ ವರ್ಕ್ ಮಾಡಿ ಕೊಟ್ಟಿರೋದು. ನಮ್ಮಿಂದ ಎಷ್ಟು ಮ್ಯಾಕ್ಸಿಮಮ್ ಟ್ರೈ ಆಗಿದೆ ಅಷ್ಟು ಟ್ರೈ ಮಾಡಿ ಕೊಟ್ಟಿದೀವಿ. ಯಾವ್ದೇ ಬಹುಶಃ ಖಂಡಿತವಾಗ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳ್ತೇನೆ. ಅದೇ ರೀತಿ ನೋಡಿ ಇದೊಂದು ಇದು ನೋಡಿ, ಎಷ್ಟು ಒಂದು ಗ್ರೂಪ್ ಫೋಟೋದಿಂದ ನಮ್ಗೆ ಅವರ ಒಂದು ತಾಯಿಯ ಫೋಟೋ ನಮಗೆ ಬೇಕು. ಅಲ್ಲ, ಇನ್ನೊಂದು ಪ್ರಶ್ನೆ ಇರೋದು, ಈಗ ಸಾರಿ ಇದ್ರಲ್ಲಿ ಕಲರ್ ಕಾಣ್ತಿಲ್ಲ, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಸಾರಿ ಇವರದ್ದು ಕಾಲರ್ ಕಾಣ್ತಿಲ್ಲ. ಸಾರಿಯ ಕಲರ್ ಹೇಗೆ? ನಾವು ಕಸ್ಟಮರ್ ಜೊತೆ ಕೇಳ್ತೇವೆ ಅವರಿಗೆ ಯಾವ ತರದ ಸಾರಿ ಬೇಕು, ಈ ಫೋಟೋದಲ್ಲಿ ಯಾವ ತರದ ಸಾರಿ ವೇರ್ ಮಾಡ್ತಿದ್ರು, ಅಥವಾ ಅವ್ರು ಓಲ್ಡ್ ಅಲ್ಲಿ ನೆನಪಿರ್ತದೆ, ಅವ್ರು ನನ್ನ ಅಮ್ಮ ಇಂಥದೇ ಸಾರಿ ವೇರ್ ಮಾಡ್ತಾರೆ, ಇಂಥ ಕಲರ್ ಇದೆ, ಇಂಥ ಕಲರ್ ಬ್ಲೌಸ್. ಸೊ ಅದನ್ನ ನಮಗೆ ಅವ್ರು ರೆಫರೆನ್ಸ್ ಕೊಟ್ರೆ ನಾವು ಅದೇ ರೆಫರೆನ್ಸ್. ಆಮೇಲೆ ಇವನ್ ತಾಳಿ ಚೈನ್ ಆಗ್ಲಿ ಅಥವಾ ಅವ್ರಿಗೆ ಯೂಸ್ ಮಾಡಿರೋ ಬಳೆಗಳು, ಆರ್ನಮೆಂಟ್ಸ್ ಅವ್ರು ಇಂಥದ್ದು ಯೂಸ್ ಮಾಡ್ತಿದ್ರು ಅಂತ ಏನಾದ್ರು ರೆಫರೆನ್ಸ್ ಫೋಟೋ ಇದ್ರು ಕೊಡ್ತಾರೆ ಅವರು. ಇದೇ ಟೈಪ್ ಇತ್ತು ಅಂತ ಅದೇ ಟೈಪ್ ಅಲ್ಲಿ ನಾವು ಡ್ರಾ ಮಾಡಿ ಕೊಡುವಂತ. ಇವಾಗ ಮೇನ್ ಆಗಿ ಈಗ ಜನರಿಗೆ ಏನು ಬೇಡಿಕೆ ಇದೆ ಅಂತ ಹೇಳಿದ್ರೆ ಮರ್ಜ್ ಪೇಂಟಿಂಗ್ಸ್, ಅಂದ್ರೆ ಮರ್ಜ್ ವರ್ಕ್ ಏನಂತ ಹೇಳಿದ್ರೆ ಮರ್ಜ್ ಪೇಂಟಿಂಗ್ ಅಂತ ಒಂದು ಸ್ಪೆಷಾಲಿಟಿ. ಇವರು ಎಕ್ಸ್ಪರ್ಟ್ ಅದರಲ್ಲಿ ಏನಂತ ಕೇಳ್ತೇನೆ ಅವ್ರು. ನೋಡಿ ಇದಿವಾಗ 1 2 3 4 5 6 ಜನ ಇದ್ದಾರೆ. ಈ 6 ಜನ ಕೂಡ ಬೇರೆ ಸಪರೇಟ್ ಫೋಟೋಸ್. ಯಾವ್ದು ಕೂಡ ಒಂದೇ ಫೋಟೋ, ರೆಡಿ ಫೋಟೋ ಸಿಕ್ಕಿದಲ್ಲ ಎಲ್ಲ ನಮಗೆ ಇವರು ಸಪರೇಟ್ ಫೋಟೋ ಕೊಟ್ಟಿರೋದು. ಈ ಸಪರೇಟ್ ಫೋಟೋ ನನಗೆ ಫ್ಯಾಮಿಲಿ ಫೋಟೋ ಬೇಕು ಅಂತ. ಹೌದಲ್ಲ, ಸರಿಯಾ? ಈ ಫ್ಯಾಮಿಲಿ ಫೋಟೋ ನಾವು ಯಾವ ತರ ಮಾಡಿದ್ವಿ ನೋಡಿ. ಈ ಹುಡುಗನನ್ನು ಅವರ ಅಜ್ಜಿ ಹಿಡ್ಕೊಂಡ ಹಾಗೆ, ಅವರ ಅಜ್ಜ ಒಟ್ಟಿಗೆ ಕೂತಿದ್ದಾರೆ, ಸಣ್ಣ ಮಗ ಒಟ್ಟಿಗೆ ಕೂತಿದ್ದಾನೆ, ದೊಡ್ಡ ಮಗ ಮತ್ತು ಹೆಂಡತಿ ಹಿಂದೆಗಡೆ ಇದ್ದಾರೆ. ಇದರಲ್ಲಿ ಒಂದು ಚೂರು ಕೂಡ ನಿಮಗೆ ಅದು ಮರ್ಜ್ ಆಗಿದೆ ಅಂತ ಗೊತ್ತಾಗ್ಬಾರ್ದು. ಆ ತರ ನಾವು ಮಾಡಿಕೊಡ್ತಾ ಇದ್ದೇವೆ. ತುಂಬಾ ಚೆನ್ನಾಗಿದೆ ನೋಡಿ. ನನ್ನೊಂದು ಅನಿಸಿಕೆ, ಬಹುಶಃ ಈ ಯಾರು ಮಾಡಿದ ಆರ್ಟ್ ಇದು ತಗೊಂಡಿದ್ದಾರೆ, ಬಹುಶಃ ಈ ಫೋಟೋ ಅವ್ರು ಹತ್ತಿರ್ಬೋದು ಅಂತ ಕಾಣ್ತಲ್ಲ, ಕಣ್ಣಲ್ಲಿ ನೀರು ಬಂದಿರ್ಬೋದು. ಯಾಕಂದ್ರೆ ಕೆಲವರು ಅವ್ರಿಗೆ ಅಂದ್ರೆ ದೈವಾಧೀನ ಆಗಿರ್ತಾರೆ, ಸತ್ತೋಗಿರ್ತಾರೆ, ಅವರನ್ನ ಮತ್ತೆ ಅವರ ಮೊಮ್ಮಗನ ಜೊತೆ ಅವ್ರಿಗೆ ಬೇಕು ಅಂತ ಒಂದು ಆಸೆ ಇರ್ತದೆ. ತಂದೆ ಜೊತೆ ಆ ತಾಯಿಯ ಜಾರತ್ತವ್ರು, ಅಣ್ಣ, ಅವರೆಲ್ಲ ಕುಟುಂಬ ಎಲ್ಲರೂ ಸೇರಿ ಕೂತ್ಕೊಂಡಿರುವಂತ ಒಂದು ಅದೊಂದು ಆಸೆ ಇದ್ದೇ ಇರ್ತದೆ, ಪ್ರತಿಯೊಂದು ಕುಟುಂಬಕ್ಕೆ ಇದ್ದೇ ಇರ್ತದೆ. ಬಹುಶಃ ಅದನ್ನ ನೀವು ಆ ಟೈಪ್ ಕೂಡ ಇದೆ. ಅಲ್ಲ, ನಿಮಗೆ ಫೋಟೋ ಬರೀ ಮುಖಗಳು ಸಿಕ್ಕಿದ, ಅಲ್ಲ ಹೀಗೆ ಕೂತಾಗೆ ಸಿಕ್ಕಿದ? ಇಲ್ಲ, ಇದು ನಿಮಗೆ ಈ ಅಜ್ಜಿದ್ದು ನಮಗೆ ಜಸ್ಟ್ ಚೆಸ್ಟ್ ಲೆವೆಲ್ ಫೋಟೋ ಸಿಗ್ತದೆ, ಮೇಲ್ಗಡೆ ಮಾತ್ರ, ಬಾಡಿಗೆ ನಾವು ಕ್ರಿಯೇಟ್ ಮಾಡಿ ಕೆಳಗಡೆ ನೀವೇ ಇಮ್ಯಾಜಿನ್ ಮಾಡಿ ನೀವು ಒಂದು ಕ್ರಿಯೇಟ್ ಮಾಡಿ. ಓಕೆ, ಇದೊಂದು ಫೋಟೋ. ಇನ್ನೊಂದು ಆಲ್ರೆಡಿ ಇವರು ಮ್ಯಾರೇಜ್ ಅಲ್ಲಿ ತೆಗ್ದಿರೋ ಫೋಟೋ. ಇದರಲ್ಲಿ ಅವರ ತಂದೆ ಇದ್ದಾರೆ, ಗಂಡ ಹೆಂಡತಿ ತಮ್ಮ ಇದ್ದಾರೆ, ಅವರ ತಾಯಿ ಇರ್ಲಿಲ್ಲ, ಇವರೇ ಇರ್ಲಿಲ್ಲ. ಅವರು ಜಸ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಟ್ಟಿದ್ರು ನಮ್ಗೆ. ಹೌದಲ್ಲ,
ಅವರು ಇಂಥದೇ ಸಾರಿ ಇದೇ ಟೈಪಿನ ಕರಿಮಣಿ ಹಾಕಿ ಇಂಥದೇ ಆರ್ನಮೆಂಟ್ ಹಾಕಿ ನನ್ಗೆ ನಮ್ ಜೊತೆ ಕೂತಾಗಿ ಫೋಟೋ ಬೇಕು ಅಂತ ಇದು ನಾವು ಔಟ್ಪುಟ್ ಮಾಡಿ ಕೊಟ್ಟಿರೋದು. ಇವರೀಗ ಇಲ್ಲ, ಇವರೆಲ್ಲ ಇದ್ದಾರೆ, ಮಕ್ಕಳು ಮಗನಿಗೆ ಮದುವೆ ಆಗಿದೆ. ಮಗನ ಮದುವೆಯಲ್ಲಿ ಮಗನಿಗೆ ಮತ್ತೆ ಮನೆಯವರಿಗೆ ಅವರ ತಾಯಿ ಇದ್ದಿದ್ದೇ ಚಂದ ಇತ್ತು ಆಸೆ. ಬಹುಶಃ ಅದನ್ನ ಫೋಟೋ ಆಗಿ ಇವರ ಹತ್ರ ಆರ್ಟ್ ಗ್ಯಾಲರಿನ ಅವರು ಮಾತಾಡಿಸಿ ಈ ತರ ಬೇಕು ಅಂತ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಟ್ಟಿದ್ರು ಅವರಿಗೆ. ಅದನ್ನ ಇವರು ರಿತೇಶ್ ಅವರು ಅದನ್ನ ಅವರ ತಾಯಿಯ ಹಾಗೆ ಅವರ ಹೋಲಿಕೆ ಕೆಲವೆಲ್ಲ ಯಾವ್ದು ಬಳೆಗಳು ಚೈನ್ ಎಲ್ಲವನ್ನ ಸೆಟ್ ಮಾಡಿ ಒಂದು ನೆನಪಿನಲ್ಲಿ ಉಳಿಯುವಂತ ಒಂದು ಆರ್ಟ್ ಮಾಡಿ ಕೊಟ್ಟಿದ್ದಾರೆ. ನಾಯಿ ಕೂಡ ಇದೆ ನೋಡಿ, ಅವರ ಮುದ್ದಿನ ನಾಯಿ ಕೂಡ ಒಂದು ಫೋಟೋವನ್ನು ಕೂಡ ಹಾಕೊಂಡಿದ್ದಾರೆ. ಬಹುಶಃ ಈ ತರದ ಸಾಕಷ್ಟು ಫೋಟೋಗಳು ನಿಮಗೆ ಬೇಕಾಗ್ಬೋದು. ನೀವು ಆರ್ಟ್ ಗ್ಯಾಲರಿ ಕಾಂಟ್ಯಾಕ್ಟ್ ಮಾಡಿ. ಇನ್ನೇನಂದ್ರೆ ಈ ಎಂಗೇಜ್ಮೆಂಟ್ ಆಗಿರ್ತದೆ, ಎಂಗೇಜ್ಮೆಂಟ್ ಆಗಿ ಅವರ ಮದುವೆಗೆ ಇನ್ನೊಂದು 1 ತಿಂಗಳು ಟೈಮ್ ಇರ್ತದೆ. ಈ ಆ ಟೈಮ್ ಅಲ್ಲಿ ಮದುವೆಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು. ಅವಾಗ ಈ ಫ್ರೆಂಡ್ಸ್ ನವ್ರು ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಹುಡುಗನಿಗೆ ಅಥವಾ ಹುಡುಗಿಗೆ ಯಾರಾದ್ರು ತಂದೆ ತಾಯಿ ಇಲ್ಲ, ಅವರು ಕೂಡ ಮದುವೆಯಲ್ಲಿ ಇರ್ಬೇಕು ಅಂತ ಆಸೆ ಇರ್ತದೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಎಂಗೇಜ್ಮೆಂಟ್ ನ ಫೋಟೋ ತಗೊಂಡು ಆಮೇಲೆ ಅದನ್ನ ಅಪ್ಪ ಕೂಡ ಅವರ ಜೊತೆ ಇರುವ ಅಮ್ಮ ಕೂಡ ಅವರ ಜೊತೆ ಇರುವಾಗ ಮರ್ಜ್ ಮಾಡಿ ಆ ಮದುವೆ ದಿನ ಅವರಿಗೆ ಸರ್ಪ್ರೈಸ್ ಕೊಡುವ. ಈಗ ಈ 3 ಜನರ ಫೋಟೋ ಕೊಟ್ಟಿದ್ರು ನಮ್ಗೆ. ಸೊ ತಂದೆನ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ನಮ್ಮ ಔಟ್ಪುಟ್ ಏನಂತೆ ಈ ತರ ಮಗನಿಗೆ ತಂದೆ ಜೊತೆ ಇಟ್ಕೊಂಡಿರುವಾಗ ಒಂದು ಫೋಟೋ ಬೇಕು ಅಂತ. ಸೊ ಈ ತರ ಮರ್ಜ್ ಪೇಂಟಿಂಗ್ ಮಾಡಿ ಕೊಟ್ಟು ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯ ಮರ್ಜ್ ಪೇಂಟಿಂಗ್ ಇದು ಯಾರನ್ನೇ ಈಗಿನ ಪ್ರಸ್ತುತ ಜನಗಳಿಗೆ ಬೇಕಾಗಿರೋದು ಮರ್ಜ್ ಪೇಂಟಿಂಗ್ ಅಂತ ನಾನು ಅನ್ಕೊಳ್ತೇನೆ. ಇದು ಕೂಡ ನೋಡಿ, ಇದು ನಮ್ಮ ಮಡಿಕೇರಿ ಒಬ್ರು ಕಸ್ಟಮರ್. ಇಲ್ಲಿ ನೋಡಿ ಇವರಿಗೆ ಊರಿಗಿಂದ ಯಾರು ಮಾಡಿಸ್ಕೊಂಡಿದ್ದಾರೆ. ಇವರದ್ದು ಕೂಡ ಹಾಗೆ ತುಂಬಾ ಹಳೆ ಯಾವ್ದೋ ಒಂದು ಗ್ರೂಪ್ ಅಲ್ಲಿ ಒಂದು ಅಪ್ಪನ ಫೋಟೋ ಇತ್ತು. ಅವ್ರ ಸಿಂಗಲ್ ಫೋಟೋ ಯಾವ್ದೇ ಇರ್ಲಿಲ್ಲ. ಗ್ರೂಪ್ ಅಲ್ಲಿ ಅಪ್ಪ ಸೈಡ್ ಅಲ್ಲಿ ಇಟ್ಕೊಂಡಿರೋ ಒಂದು ಫೋಟೋ ಇತ್ತು. ಫೇಸ್ ಜಸ್ಟ್ ರೆಕಾಗ್ನೈಸ್ ಆಗ್ತಿತ್ತು ಅಷ್ಟೇ. ಆ ಫೇಸ್ ನಾವು ತಗೊಂಡು ಈಗ ಅವರು ಕೂರ್ಗಿ ಅದೇ ಅವರ ಕೂರ್ಗಿ ಡ್ರೆಸ್ ಅಲ್ಲಿ ಡೇಟಾ ಹಾಕಿ ನನ್ನ ಜೊತೆ ಮದುವೆಯಲ್ಲಿ ಇದ್ದಿದ್ರೆ ಅವ್ರು ಹೇಗೆ ಇರ್ತಾರೆ ಅಂತ ಹೇಳಿ ಮಾಡಿಕೊಟ್ಟರು. ತುಂಬಾ ಚೆನ್ನಾಗಿದೆ. ಇವರು ಫ್ರೆಂಡ್ಸ್, ಇವ್ರೊಬ್ರು ಫ್ರೆಂಡ್ ಅವ್ರ ಜೊತೆ ಇಲ್ಲ ಇವಾಗ. ಸೊ ನನ್ಗೆ ಅವ್ರ ಜೊತೆ ಇರುವಂತ ಒಂದು ಫೋಟೋ ಬೇಕು ಅಂತ ಹೇಳಿ ಕೊಟ್ಟಿರೋದು. ಇದು ಹೇಗೆ ಅಂದ್ರೆ ಈ ಫೋಟೋ ನೈಟ್ ತೆಗ್ದಿರೋ ಫೋಟೋ, ಇದು ಡೇ ತೆಗ್ದಿರೋ ಫೋಟೋ. ಸೊ ನಾವು ಅದೇ ಕಲರ್ ಅನ್ನು ಕೂಡ ಮ್ಯಾಚ್ ಮಾಡ್ತೀವಿ. ಈಗ ಒಂದೇ ಲೈಟ್ನಿಂಗ್ ಎಲ್ಲ ಅವ್ರು ತೆಗ್ದಿರೋ ಫೋಟೋ ತರ ಕೂಡ ಬರ್ತದೆ. ಆ ಕಲರಿಂಗ್ ಕೂಡ ನಾವು ಮ್ಯಾಚ್ ಮಾಡ್ತೀವಿ. ತುಂಬಾ ಕೆಲಸ ಇದೆ ಅಲ್ಲ. ಎಷ್ಟು ಟೈಮ್ ಇಡ್ಬೋದು ನಿಮಗೆ ಒಂದು ಮುಖದ ಮೇಲೆ ವರ್ಕ್ ಮಾಡಿ? ನಮಗೆ ಒಂದು ಮುಖದ ಮೇಲೆ ನಿಯರ್ಲಿ ಒಂದು 2 to 3 hours 3 hours ಹಿಡಿತದೆ. ಬಹುಶಃ ಚಾರ್ಜ್ ಇವತ್ತು ರೀಸನೇಬಲ್ ಇದೆ ಅಂತ ಕಾಣ್ತದೆ. ಒಳ್ಳೆ ನೀವು ಕೊಡ್ಬೋದು, ಹಣ ಕೊಟ್ಟೆ ಮಾಡಿಸ್ಕೊಳ್ಳಿ. ಹೇಗೆಲ್ಲ ಹಾಕಿದಾರೆ ಏನು ಅನರ್ಥ ಮಾಡ್ಕೊಳ್ಬೇಡಿ ಯಾವ್ದು ಫೋಟೋಗಳನ್ನ. ನೋಡಿ ಈ ಫೋಟೋ ಫುಲ್ ಪ್ಯಾಚಸ್ ಬಂದಿರೋ. ಹೌದು, ಇದೆಲ್ಲ ಪ್ಯಾಚಸ್ ಇದೆ. ಆದ್ರೆ ಕಣ್ಣು, ಮೂಗು, ಈ ಬಾಯಿ ಎಲ್ಲ ರೆಕಗ್ನೈಸ್ ಕ್ಲೀನ್ ಆಗಿ ಆಗ್ತಿದೆ. ಫುಲ್ ಪ್ಯಾಚಸ್ ಇದೆ. ಈ ಪ್ಯಾಚಸ್ ಇರೋ ವರ್ಕ್ ನ ರಿಮೂವ್ ಮಾಡಿ ಈ ತರ ಆರ್ಟಿಸ್ಟಿಕ್ ಸ್ಟೈಲ್ ಆಗಿ ಚೆನ್ನಾಗಿದೆ. ಇದೆಲ್ಲ ಶಾಪ್. ಮತ್ತೆ ನಿಮ್ಮ ಇದು ತೋರಿಸ್ತೀರಾ ವರ್ಕ್ಶಾಪ್ ಪ್ರೊಡಕ್ಷನ್ ತೋರಿಸ್ಬೋದಾ? ಇವರ ಪ್ರೊಡಕ್ಷನ್ ಹೇಗಾಗ್ತದೆ ಅಂತ ಒಂದ್ಸಲ ನೋಡುವ. ಬಹುಶಃ ಎಲ್ಲೆಲ್ಲಿ ಇರುವಂತದ್ದೇ, ಆದ್ರೆ ಒಂದು ಸಲ ಇವರ ಹತ್ರ ಎಲ್ಲ ಸೆಟಪ್ ಇದೆ ಅಂತ ನಾನು ತೋರಿಸಬೇಕಾಗಿದೆ ನಿಮಗೆ. ಯಾಕಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರ್ಬೇಕಾದ್ರೆ ನೀವು ಖಂಡಿತ ಇದನ್ನ ನೋಡ್ಬೇಕು. ಇಲ್ಲಿ ಇವರು ಪ್ರೊಡಕ್ಷನ್ ಯಾವ್ದು ಪ್ರಿಂಟ್ ಆದ ನಂತರ ತಂದು ಲ್ಯಾಮಿನೇಷನ್ ಮಾಡುವಂತದ್ದು, ಆಮೇಲೆ ಫ್ರೇಮ್ ಮಾಡುವಂತದ್ದು, ಪ್ಯಾಕಿಂಗ್, ಒಳಗಡೆ ಕಟ್ಟಿಂಗ್ ಆಗ್ತದೆ. ಕಟ್ಟಿಂಗ್ ಎಲ್ಲ ಆಗ್ತದಲ್ಲ, ಮತ್ತೆ ಇದೆಲ್ಲ ರೆಡಿ ಮಾಡಿರೋ ಫ್ರೇಮ್ಸ್. ನೀವು ಇದೆಲ್ಲ ಫ್ಲೋ ಮೇಲೆ ನೀವು ತರಿಸ್ಕೊಂಡು ಇಟ್ಕೊಳ್ಳೋದಲ್ಲ ಅಂದಾಜ್ ಪ್ರಕಾರ. ನೆಕ್ಸ್ಟ್ ಮಂತ್ ಇಷ್ಟು ಬರ್ಬೋದು. ರೆಡಿ ಸೈಜ್ ಗಳು ಇರ್ತದೆ. ಇವಾಗ ಯಾವುದೇ ಫ್ರೇಮ್ ಇದ್ರು ಕಸ್ಟಮರ್ ಸೈಜ್ ಅಂತ ಬರ್ತದೆ. ಅದ್ರ ಮೇಲೆ ರೇಷಿಯೋಗಳು ಇರ್ತದೆ. ಅದೇ ಫ್ರೇಮ್ ಗಳು ನಮ್ಮಲ್ಲಿ ಯಾವತ್ತು ಈಗ ಒಂದು ಕಸ್ಟಮರ್ ಅರ್ಧ ಗಂಟೆಯಲ್ಲಿ ನಮಗೆ ಫ್ರೇಮ್ ಬೇಕು ಅಂತ ಹೇಳಿದ್ರೆ ಅರ್ಧ ಗಂಟೆಯಲ್ಲಿ ನಾವು ಕೊಡ್ತೇವೆ. ಹೌದಲ್ಲ, ಅಂತ ವ್ಯವಸ್ಥೆ ಇದೆ. ನೀವು ಅದೇ ಇಟ್ಕೊಳ್ತೀರಾ ನಿಮ್ಮ ಹತ್ರ ಎಲ್ಲ ರೆಡಿ ಇರ್ತದೆ. പക്ഷെ ಇದು ನೀವು ಸಾಕಂತ ಕಾಣ್ತೀವಿ ನೋಡಿ, ಎಲ್ಲ ಇವರತ್ರ ಇದೆ ಸೆಟಪ್ಗಳು. ಮತ್ತೆ ಇನ್ನೂ ಚಾಲೆಂಜಿಂಗ್ ಇದ್ರೆ ಅದು ಆಮೇಲೆ ಇವತ್ತು ನೀವು ಡೈರೆಕ್ಟ್ ಕಾಲ್ ಮಾಡಿ ಇವರು ಅದನ್ನು ಕೂಡ ಸಾಲ್ವ್ ಮಾಡೋರಿದ್ದಾರೆ. ಏನಾದ್ರು ನಿಮಗೆ ಅಂತ ಒಂದು ದೊಡ್ಡ ಸೈಜಿನ ಆರ್ಟ್ ಫ್ರೇಮ್ಗಳು ಬೇಕಿದ್ರು ಕೂಡ ಮಾಡ್ತಾರೆ. ಇಷ್ಟೇ. ಸೊ ಇದು ಆರ್ಟ್ ಗ್ಯಾಲರಿ ಸುಳ್ಯದಲ್ಲಿ ಇರುವಂತದ್ದು, ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದಲ್ಲಿ ಇರುವಂತದ್ದು. ಆದ್ರೆ ಇವರ ಸರ್ವಿಸ್ ಈ ಸುಳ್ಯ ನಗರ ಮಾತ್ರ ಅಲ್ಲ, ಡಿಜಿಟಲಿ ಎಂಟೈರ್ ವರ್ಲ್ಡ್ ನೀವು ಎಲ್ಲೇ ಮೂಲೆಯಲ್ಲಿ ಕೂತು ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಇವರಿಂದ ವರ್ಕ್ ಅನ್ನ ನೀವು ಮಾಡಿಸ್ಕೊಳ್ಬಹುದು. ಡಿಜಿಟಲಿ ವರ್ಕ್ ಆದ್ರೆ ಕೂಡ ಇವರಿಗೆ ನೀವು ಅವ್ರು ಶೇರ್ ಮಾಡಿ ಕೊಡ್ತಾರೆ ನಿಮಗೆ. ಡಿಜಿಟಲ್ ಅಂದ್ರೆ PDF ಫೈಲ್ ಆಗಿರ್ಬೋದು ಅಥವಾ ಇದು ಮೊಬೈಲ್ ಅಲ್ಲಿ ಬರ್ತದೆ. ಫ್ರೇಮ್ ಬೇಕಿದ್ರೆ ಅವ್ರು ನಿಮಗೆ ಹೋಮ್ ಡೆಲಿವರಿ ಕೂಡ ಮಾಡ್ತಾರೆ. ನಿಯರೆಸ್ಟ್ ತಾಲೂಕುಗಳು ಯಾವ್ದು, ಮಡಿಕೇರಿ, ಪುತ್ತೂರು ಮತ್ತೆ ಇಲ್ಲಿ ಹತ್ರ ವಿಟ್ಲ ಯಾವ್ದಿದೆ, ಇಲ್ಲೆಲ್ಲ ಇವರು ಫ್ರೀ ಡೆಲಿವರಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಕರ್ನಾಟಕ ಎಲ್ಲ ಇವರು ವಿದಿನ್ 3 days ಇವರು ಡೆಲಿವರಿ ಮನೆಗೆ ತಲುಪಿಸ್ತಾರೆ ಅಂತ ಇವರು ಪ್ರಾಮಿಸ್ ಮಾಡ್ತಿದ್ದಾರೆ. ಹಾಗಾದ್ರೆ ಬಹುಶಃ ಈ ವ್ಯಾಲ್ಯೂಯಬಲ್ ಒಂದು ತುಂಬಾ ಪ್ರಯೋಜನಕಾರಿ ಇರುವಂತ ಒಂದು ಶಾಪ್ ಇದು. ಉದಾಹರಣೆಗೆ ನನ್ನ ತಂದೆ ನಾನು ಮಾಡಿಸ್ಕೊಂಡಿದ್ದೇನೆ. ಇಲ್ಲಿ ನೋಡಿ ಈ ಫೋಟೋ,
30-40 ವರ್ಷ ನಾನು ನೆನಪಿನಲ್ಲಿ ಇಟ್ಕೊಳ್ಳುವಂತ ಒಂದು ಕೆಲಸ ಇದು. ಆರ್ಟ್ ಗ್ಯಾಲರಿ ಸುಳ್ಳೆಯನ್ನು ಮಾಡಿಸ್ಕೊಂಡಿದ್ದು. ಹಾಗಾಗಿ ನಿಮ್ಮಲ್ಲಿ ಈ ತರದ ಮರ್ಜ್ ಪೇಂಟಿಂಗ್ ಆಗಿರ್ಬೋದು, ಡಿಜಿಟಲ್ ಆರ್ಟ್ ಪೇಂಟಿಂಗ್ ಆಗಿರ್ಬೋದು, ಬೇರೆ ಫ್ರೇಮ್ಗಳು, ನೀವು ಸೀದಾ ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಶರತ್ ಗೌಡ ಕುಡೆಕಲ್ಲು ಮತ್ತು ರಿತೇಶ್ ಕುಮಾರ್ ಅವರ ಮಾಲಕತ್ವದ ಆರ್ಟ್ ಗ್ಯಾಲರಿ ಸುಳ್ಯ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಬಹುಶಃ ಮುಂದಿನ ವಿಡಿಯೋ ಕಲ್ಚರಲ್ ರಿಲೇಟೆಡ್ ಅಥವಾ ಯಾವ್ದಾದ್ರು ಬೇರೆ ಆಗಿರ್ಬೋದು. ನನ್ನ ಚಾನೆಲ್ ನಲ್ಲಿ ಬಹುಭಾಷಾ ಚಾನೆಲ್, ಅದರಲ್ಲಿ ಬೇರೆ ಬೇರೆ ರೀತಿಯ ಕಂಟೆಂಟ್ ಗಳು ಬರ್ಬೋದು. ಮತ್ತಷ್ಟು ಕಂಟೆಂಟ್ ಗಳ ಜೊತೆ ನಿಮ್ಗೆ ಬರ್ತೀನಿ. ಅಲ್ಲಿ ನಮಸ್ಕಾರ, ಮತ್ತೊಮ್ಮೆ ಸಿಗೋಣ, ಬೈ.